ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ಮನುಷ್ಯ ತನ್ನ ಎಲ್ಲ ಭಾವನೆಗಳನ್ನ ಹೃದಯಕ್ಕೆ ಸಂಬಂಧಪಟ್ಟು ಮಾತನಾಡ್ತಾನೆ. ಅಂದ್ರೆ ನಾವು ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಹೃದಯದಲ್ಲಿದೆ ಅಂತ ಹೇಳ್ತೀವಿ, ಪ್ರಾಣ ಎಲ್ಲಿದೆ ಅಂದ್ರೆ ಹೃದಯದಲ್ಲಿದೆ ಅಂತ ಹೇಳ್ತೀವಿ, ನಮ್ಮ ಭಾವನೆಗಳು ಹೃದಯದಿಂದ ಬರುತ್ತೆ ಅಂತ ಹೇಳ್ತೀವಿ, ಜೊತೆಗೆ ನಮ್ಮ ಪ್ರೀತಿ ಪಾತ್ರರು ಕೂಡ ನಮ್ಮ ಹೃದಯದಲ್ಲಿದ್ದಾರೆ ಅಂತಾನೆ ನಾವು ಹೇಳ್ತೀವಿ. ಹಾಗೆ ಮನುಷ್ಯ ಮೆದುಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಒಂದು ಕೃತಕವಾದಂಥ ರೋಬೋಗಳನ್ನು ಕಂಡುಹಿಡಿಯುವಂಥ ಪ್ರಯತ್ನದಲ್ಲಿದ್ದಾನೆ. ಆದರೆ ಹೃದಯಕ್ಕೆ ಸರಿಸಮಾನವಾಗಿ ಕಂಡುಹಿಡಿಯೋದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ ಅಥವಾ ಯೋಚನೆ ಕೂಡ ಮಾಡಿಲ್ಲ. ಅದೇ ಹೃದಯ. ಹೌದು, ಈ ಒಂದು ವಿಶೇಷವಾದಂಥ ಸಿರಿ ಡಾಕ್ಟರ್ಸ್ ಲೈವ್ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಹೃದಯದ ಬಗ್ಗೆ ಇಷ್ಟೆಲ್ಲ ನಾನು ಮಾತನಾಡ್ತಾ ಇದ್ದೀನಿ. ಎಲ್ಲ ಭಾವನೆಗಳು ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗಿದ್ರೂ ಕೂಡ ಇದೆಲ್ಲವೂ ಕೂಡ ಮೆದುಳಿಗೂ ಕೂಡ ಸಂಬಂಧಪಟ್ಟಿದ್ದು. ಹಾಗಾಗಿ ಇವತ್ತು ಹೃದಯದ ಬಗ್ಗೆ ನಾವು ಮಾತನಾಡೋಣ. ಅಂದರೆ ಹೃದಯದ ಸಂಬಂಧಿತ ಕಾಯಿಲೆಗಳು ಯಾವ್ದ್ಯಾವುದು? ಹಾರ್ಟ್ ಅಟ್ಯಾಕ್ ಅನ್ನುವಂಥ ಒಂದು ಮೇಜರ್ ಕಾಯಿಲೆ ನಾವು ಹೇಳ್ತೀವಿ. ಹಾಗಾದರೆ ಹಾರ್ಟ್ ಅಟ್ಯಾಕ್ ಬರೋಕ್ಕೂ ಮುಂಚೆ ಇರುವಂಥ ಸೈನ್ಸ್ಗಳು ಯಾವ್ದ್ಯಾವುದು, ಬರದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ತಡಿಬೇಕಾಗುತ್ತೆ, ಇದೆಲ್ಲವನ್ನು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡೋದಕ್ಕೆ ಟ್ರಸ್ಟ್ವೆಲ್ ಹಾಸ್ಪಿಟಲ್, JC ರೋಡ್, ಬೆಂಗಳೂರು ಇಲ್ಲಿನ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಅಮಿತ್ ಕುಮಾರ್ ಎಂ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಹೃದಯಪೂರ್ವಕ ಸ್ವಾಗತ. ನಮಸ್ತೆ. ನಮಸ್ತೆ ಎಲ್ರಿಗೂ. ಹಾಗೆ ವೀಕ್ಷಕರೇ, ಹೃದಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ, ನಿಮ್ಮ ಒಂದು ಡೌಟ್ಸ್ಗಳಿದ್ರು ಕೂಡ, ಅಥವಾ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದ್ರೆ, ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ರೆ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ನಮ್ಮ ಜೊತೆ ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಸರ್, ಮೊದಲಿಗೆ ಸರ್, ಹೃದಯ ಅಂದರೆ ಏನು ಸರ್? ಹೃದಯ ಅಂದರೆ ಈಗ ನೀವು ನಿಮಗೆ ಕಾರ್ಗೆ ಒಂದು ಇಂಜಿನ್ ಇರುತ್ತೆ, ಅದೇ ರೀತಿ ನಮ್ಮ ದೇಹಕ್ಕೆ ಹೃದಯ ಅಂದರೆ ಒಂದು ಇಂಜಿನ್ ಕೆಲಸ ಮಾಡ್ದಲೇ ದೇಹ ಕೆಲಸ ಮಾಡ್ದಲೇ ಇರ್ಬೋದು. ಓಕೆ ಸರ್, ಹಾಗಾದರೆ ಹೃದಯದ ಮುಖ್ಯ ಕಾರ್ಯಗಳು ಏನೇನು? ಸೊ ಹೃದಯ ಏನು ಕೆಲಸ ಮಾಡೋದಂದರೆ, ಎಲ್ಲ ಕಡೆ ಮೈಯಲ್ಲಿ ರಕ್ತ ಹರಿಬೇಕಂದ್ರೆ ಹೃದಯ ಕೆಲಸ ಮಾಡಬೇಕು. ಹೃದಯ ಕೆಲಸ ಮಾಡ್ದಲೇ ಹೃದಯ ಕೆಲಸ ಸರಿಯಾಗಿ ಮಾಡ್ತಾ ಇದ್ದರೆ ಎಲ್ಲ ಅಂಗಗಳಿಗೂ ದೇಹಕ್ಕೆ ರಕ್ತ ಸರಬರಾಜು ಸರಿಯಾಗಿ ಆಗುತ್ತೆ. ಆವಾಗ ಕೆಲಸ ಮಾಡೋದು, ಅಂಗಗಳದ್ದು ಕೆಲಸ ಮಾಡೋದು, ದೇಹ ಕೆಲಸ ಮಾಡೋದು ಸರಿ ಇರುತ್ತೆ. ಓಕೆ, ಸೊ ಇದು ಒಂದು ಇಂಜಿನ್ ರೀತಿಯಲ್ಲಿ ಅಂತ ಹೇಳ್ತೀರಾ. ನಮ್ಮ ದೇಹಕ್ಕೆ ಯಾವ ರೀತಿ ಇಂಜಿನ್ ಇಲ್ಲದೆ ಇದ್ರೆ ಟ್ರೈನ್ ಓಡಲ್ವೋ, ಇದು ಕೂಡ ಓಡೋದಿಲ್ಲ. ಸರ್, ಹಾಗಾದ್ರೆ ಹೃದಯದ ಬಡಿತ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಮಗುನಲ್ಲಿ? ಓಕೆ, ಸೊ ಫಸ್ಟ್ ಟೈಮ್ ಮೊದಲನೇ ಸರಿ ಹೃದಯ ಬೀಟ್ ಆಗೋದು 5ರಿಂದ 6 ವಾರ ಗರ್ಭದಲ್ಲಿ ಇರುವಾಗ ಮಗು ಗ್ರೋತ್ ಆಗುವಾಗ ಫಸ್ಟ್ ಬೀಟ್ ಬರೋವಾಗ ಸ್ಟಾರ್ಟ್ ಆಗೋದು. ಸೊ ಅದರಿಂದ ಸ್ಟಾರ್ಟ್ ಆಗಿರೋದು ನಾವು ಸಾಯೋವರೆಗೂ ಹೃದಯ ಬೀಟಿಂಗ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಓಕೆ ಸರ್, ಹಾಗಾದ್ರೆ ಈ ಬೀಟ್ ಕಂಟಿನ್ಯೂ ಆಗ್ತಾನೇ ಇರೋದಕ್ಕೆ ಯಾವ ಬ್ಯಾಟ್ರಿ ಇದೆ ಸರ್ ಹೃದಯದಲ್ಲಿ? ಇದಕ್ಕೆ ಬ್ಯಾಟ್ರಿ ಅಂತ ಒಂದು ಪೇಸ್ ಮೇಕರ್ ಅಂತ ಹೇಳ್ತೀವಿ. ಸೊ ನಮ್ದು ಹೃದಯ ಒಳಗಡೆನೂ ಒಂದು ಪೇಸ್ ಮೇಕರ್ ಇರುತ್ತೆ. ಈ ಪೇಸ್ ಮೇಕರ್ದ ಕೆಲಸ ಇರೋದು ಹೃದಯ ಬೀಟಿಂಗ್ 60ರಿಂದ 100 ನಾರ್ಮಲ್ ಆಗಿ ಬೀಟ್ ಆಗೋದು. ಕೆಲವರಿಗೆ ಕಡಿಮೆ ಬೀಟ್ ಆಗೋದು, ಕೆಲವರಿಗೆ ಜಾಸ್ತಿ ಬೀಟ್ ಆಗೋದು. ಸೊ ಆ ಪೇಸ್ ಮೇಕರ್ ಎಲ್ಲಿವರೆಗೂ ಕೆಲಸ ಮಾಡ್ತಾ ಇರುತ್ತೆ ಅಲ್ಲಿವರೆಗೂ ಹೃದಯ ಬೀಟ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಸ್ ಸರ್, ಈ ಒಂದು ಹೃದಯ ಬಡಿತ ನಾರ್ಮಲ್ ಎಷ್ಟಿರಬೇಕು ಅಂತ ಹೇಳಿದ್ರಿ. ಹಾಗಾದರೆ ಮಕ್ಕಳಿಗೆ ಎಷ್ಟಿರಬೇಕು, ಅಡಲ್ಟ್ಸಿಗೆ ಎಷ್ಟಿರಬೇಕು, ವಯಸ್ಸಾದವ್ರಿಗೆ ಎಷ್ಟಿರಬೇಕು ನಾರ್ಮಲ್ ಆಗಿ ಹೃದಯ ಬಡಿತ? ಓಕೆ, ಸೊ ಮಕ್ಕಳಿಗೆ ತೀರಾ ಚಿಕ್ಕ ಮಕ್ಕಳಿಗೆ ಹುಟ್ಟಾಗಿಂದ ಒಂದು ಸ್ವಲ್ಪ 3-4 ವರ್ಷ ಏಜ್ ಬರುವವರೆಗೂ, ವಯಸ್ಸು ಬರುವವರೆಗೂ ಒಂದು 130 to 140 ಅಷ್ಟು ಮಟ್ಟಿಗೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದು. ಮತ್ತು ಹೇಗೆ ಬಡಿತಾ ಇರ್ತಾರೆ ಆವಾಗ ಹೃದಯ ಬೀಟ್ ಕಡಿಮೆ ಆಗ್ತಾ 110-120 ನಾರ್ಮಲ್ ಅಂತ ತಿಳ್ಕೊತೀವಿ. ಮತ್ತು ಒಂದು ಅಡೋಲೆಸೆಂಟ್ ಏಜ್ ಬಂದಮೇಲೆ 100 ಕೆಳಗಡೆ ಇರೋದು ಹೃದಯ ಬೀಟಿಂಗ್ ನಾರ್ಮಲ್ ಅಂತ ತಿಳ್ಕೊತೀವಿ. ಓಕೆ ಸರ್, ಹಾಗಾದರೆ ನಾವು ತುಂಬ ಕೆಲಸ ಮಾಡಿಬಿಟ್ರೆ ನಾವು ರೆಸ್ಟ್ ತಗೊಳ್ತೀವಿ. ಅದೇ ರೀತಿಯಾಗಿ ಹೃದಯಕ್ಕೆ ರೆಸ್ಟ್ ಕೊಡೋದಕ್ಕೆ ಸಾಧ್ಯ ಇದೆಯಾ? ಹೌದು. ಸೊ ನೀವು ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ದರೆ ಹೃದಯ ಬೀಟಿಂಗ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಸ್ವಲ್ಪ ರೆಸ್ಟ್ ಮಾಡಲೇಬೇಕು. ಸೊ ಹೃದಯಗೂ ಸ್ವಲ್ಪ ರೆಸ್ಟ್ ಕೊಡಲೇಬೇಕು. ಹೇಗೆ ನಾವು ಸುಸ್ತಾಗ್ತೀವಿ ಅಂತ ಹೇಳ್ತೀವಿ, ಅದೇ ಥರ ಹೃದಯನೂ ಸುಸ್ತಾಗುತ್ತೆ. ನೀವು ಕಂಟಿನ್ಯೂಸ್ಲಿ 24 hours 24 ಗಂಟೆ ಕೆಲಸನೇ ಮಾಡ್ತೀನಿ ಅಂದರೆ ಹೃದಯನೂ ಕಂಟಿನ್ಯೂ ಕೆಲಸ ಮಾಡಬೇಕು. ಸೊ ಆ ಥರ ಆಗೋದಿಲ್ಲ. ಸೊ ಅವಾಗ ಒಂದು ಸ್ವಲ್ಪ ರೆಸ್ಟ್ ಅಂತ ಮಾಡಬೇಕು. ಹಾಗಾಗಿ 6ರಿಂದ 8 hours ನಿದ್ದೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ಆ ಟೈಮಲ್ಲಿ ಹೃದಯ ಕಂಪ್ಲೀಟಾಗಿ ರೆಸ್ಟಲ್ಲಿ ಇರೋದು. ಬಟ್ ಬೀಟ್ ಮಾತ್ರ ಕಂಟಿನ್ಯೂ ಇರುತ್ತೆ. ಬಟ್ ಹಾರ್ಟ್ ಬೀಟು ಬಂದು ಒಂದು 60 ಒಳಗಡೆನೂ ಹೋಗ್ಬೋದು ಆ ಟೈಮಲ್ಲಿ ರೆಸ್ಟಲ್ಲಿ ಇದ್ದಾಗ. ಓಕೆ ಸರ್, ಹಾಗಾದರೆ ಈಗ ಇಂಜಿನ್ ಥರ ಯಾವಾಗಲೂ ವರ್ಕಿಂಗಲ್ಲೇ ಇರುತ್ತೆ ಅಂತ ಹೇಳ್ತೀರಾ. ಆ ರೀತಿ ಅದು ಹೃದಯದ ಬಡಿತ ಯಾವಾಗಲೂ ವರ್ಕಿಂಗಲ್ಲೇ ಇರಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಫಂಕ್ಷನ್ ಮಾಡುತ್ತೆ ಹೃದಯ? ಸೊ ಒಂದು ಎಲೆಕ್ಟ್ರಿಸಿಟಿ ಫಸ್ಟ್ ಜನರೇಟ್ ಆಗೋದು ಪೇಸ್ ಮೇಕರಲ್ಲಿ. ಆ ಎಲೆಕ್ಟ್ರಿಸಿಟಿ ಇಡೀ ಹೃದಯಕ್ಕೆ ಸ್ಪ್ರೆಡ್ ಆಗೋದು. ಆಮೇಲೆ ಹಾರ್ಟ್ ಮಾಂಸ ಸ್ವಲ್ಪ ಪಂಪ್ ಮಾಡೋಕ್ಕೆ ಸ್ಟಾರ್ಟ್ ಆಗೋದು. ಆವಾಗಲೇ ಈ ಹಾರ್ಟ್ ಬೀಟು ರೆಡಿ ಆಗೋದು ಅದು. ಸೊ ಒಂದು ಸರಿ ಹಾರ್ಟ್ ಬೀಟ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಕಡೆ ರಕ್ತ ಸರಬರಾಜು ಸ್ಟಾರ್ಟ್ ಆಗೋದು.
ಓಕೆ ಸರ್, ಈಗ ತುಂಬ ಜನ ಅಥವಾ ನಾರ್ಮಲ್ ಆಗಿ ನಾವು ಹೇಳಿದ್ದೀವಿ ಹೃದಯದ ಬಡಿತ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಹೇಳಿ. ಸೊ ರೆಸ್ಟ್ಗೂ ನಿಲ್ಲೋದಕ್ಕೂ ಏನು ಡಿಫ್ರೆನ್ಸು? ನಾವು ಹೃದಯ ನಿಲ್ಸಕ್ಕೆ ಆಗೋದಿಲ್ಲ ಬೀಟಿಂಗ್, ಅದು ಅದ್ರ ಪಾರಿ ಅದು ಕಂಟಿನ್ಯೂ ಆಗುತ್ತಾನೆ ಇರುತ್ತೆ. ಸೊ ನಾನು ಹೇಳಿದಾಗ ರೆಸ್ಟ್ ಮಾಡುವಾಗ 60ಕ್ಕಿಂತ ಕೆಳಗಡೆ ಬರೋರು ಚಾನ್ಸಸ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಾವು ರೆಸ್ಟಿಂಗಲ್ಲಿ ಇರುವಾಗ 40 to 45, 50 ಆ ಬೀಟಿಂಗ್ ನಾರ್ಮಲ್ ಕನ್ಸಿಡರ್ ಮಾಡ್ತೀವಿ. ಬಟ್ ನಾವು ಯಾವಾಗ ಎಚ್ಚರಿಕೆ ಇರ್ತೀವಿ ಆ ಟೈಮಲ್ಲಿ ಒಂದು ಹೃದಯ ಬೀಟಿಂಗ್ 60 to 100 ಅಂತ ನಾರ್ಮಲ್ ಕನ್ಸಿಡರ್ ಮಾಡ್ತೀವಿ. ಯಾವಾಗ ನಾವು ಏನು ಕೆಲಸ ಮಾಡ್ತೀವಿ ಕೆಲವು ಟೈಮ್ 100+ ಹೋಗುತ್ತೆ ಒಬ್ಬೊಬ್ರಿಗೆ. ಸೊ ಅದು ಏನು ಅಬ್ನಾರ್ಮಲ್ ಅಂತ ತಿಳ್ಕೊಳಕ್ಕಾಗಲ್ಲ ಅದಕ್ಕೆ. ಓಕೆ ಸರ್, ಈಗ ತುಂಬ ಜಾಸ್ತಿ ವರ್ಕ್ ಮಾಡಿಬಿಟ್ರೆ ಹೃದಯದ ಬಡಿತ ಜಾಸ್ತಿ ಆಗ್ತಾ ಇರುತ್ತೆ, ನಮ್ಗೆ ಕೇಳಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದು ನಾರ್ಮಲ್ಲಾ ಅಥವಾ ಸರ್ ಅದೇನೋ ಸಮಸ್ಯೆ ಇದೆ ಅಂತ ಅರ್ಥನಾ? ಸೊ ಒಂದು ನೀವು ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ, ಆವಾಗ ನಿಮ್ಮದು ಹಾರ್ಟ್ ಬೀಟ್ ತೀರಾ ಜಾಸ್ತಿ ಅನಿಸ್ತಾ ಇದೆ, ನಿಮಗೆ ಕೇಳಿಸ್ತಾ ಇದೆ ಅಂದರೆ ಅದು ಅಬ್ನಾರ್ಮಲ್ ಅಂತ ತಿಳ್ಕೊತೀವಿ. ಕೆಲವು ಟೈಮ್ ನಮಗೆ ಯಾವಾಗ ಹೆದರಿಕೆ ಆಗುತ್ತೆ, ಸ್ವಲ್ಪ ಭಯ ಆಯಿತು, ಆವಾಗಲೂ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಅದು ಅಬ್ನಾರ್ಮಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸುಮ್ಮನೆ ಇದ್ದು ಏನು ಸ್ಟ್ರೆಸ್ ಇಲ್ದಲೇ ನಿಮ್ಮದು ಹಾರ್ಟ್ ಬೀಟ್ ಏನಾದರೂ ಜಾಸ್ತಿ ಆಯಿತು, ಎದೆ ಬಡಿತ ಜಾಸ್ತಿ ಆಯಿತು ಅಂದರೆ ಅದು ಅಬ್ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಓಕೆ ಸರ್, ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂಥ ಏನೇ ಪ್ರಶ್ನೆಗಳಿದ್ರು ಕೂಡ ಅಥವಾ ಏನಾದರೂ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದ್ರೆ ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದಾ ಅನ್ನುವಂಥ ಏನೇ ಡೌಟ್ಸ್ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ನೀವು ಕೂಡ ಮಾತಾಡ್ಬೋದು, ನಿಮ್ಮ ಪ್ರಶ್ನೆ ಅಥವಾ ಡೌಟ್ಸ್ ಏನಿದೆ ಕ್ಲಾರಿಫೈ ಮಾಡ್ಕೋಬೋದು. ಓಕೆ ಸರ್, ಈಗ ನಾವು ಹೃದಯವನ್ನು ಯಾವ ರೀತಿಯಾಗಿ ಜೋಪಾನ ಮಾಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಸರ್. ಅದಕ್ಕೆ ಹೋಗೋಕ್ಕೆ ಮುಂಚೆ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ನಮಸ್ತೆ. ಹಲೋ ಹಲೋ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಕವಿತಾ ಅಂತ ಹೇಳಿ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋದು? ಹಲೋ ಕವಿತಾ ಅವರೇ. ಹಲೋ ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಮಾತಾಡ್ತಾ ಇದ್ದೀರಲ್ವಾ? ಹೌದು ಮೇಡಮ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಹೂವಿನಡಗಲಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಏನ್ ಪ್ರಶ್ನೆ ಏನಿದೆ ಕೇಳಿ. ಹಲೋ ಹಲೋ ಕವಿತಾ ಅವ್ರು, ಕೇಳಿ ನಿಮ್ಮ ಪ್ರಶ್ನೆ. ನಮಸ್ಕಾರಮ್ಮ. ಸರ್, ನಮಗೆ ನಡ ಕುಂತ್ರೆ ಹೇಳಕ್ಕಾಗಲ್ಲ ಸರ್, ನಂಗೆ ಭಾಳ ಸುಸ್ತೈತೆ ಸರ್ ನಡ, ಅದಕ್ಕೆ ಫೋನ್ ಮಾಡಿದ್ವಿ ಸರ್. ಸರ್ ಅಂದ್ರೆ ಸೊಂಟ ನೋವು ಬರುತ್ತೆ, ಕೂತ್ರೆ ಎದ್ದೇಳಕ್ಕಾಗಲ್ಲ ಅಂತ. ಓಕೆ, ಸೊ ಇದು ಏನ್ ಸಮಸ್ಯೆ ಇರಬಹುದು? ಅದು ನಿಮಗೆ ಬೆನ್ನಿಂದು ಸಮಸ್ಯೆ ಇರ್ಬೋದಮ್ಮ. ಅದು ಬೆನ್ನಿನ ಡಾಕ್ಟರ್ಗೆ ನೀವು ತೋರಿಸ್ಬೇಕು, ನ್ಯೂರೋಲಜಿಸ್ಟ್ನ ತೋರಿಸ್ಬೇಕಾಗುತ್ತಮ್ಮ ಅದಕ್ಕೆ. ಓಕೆ, ಧನ್ಯವಾದ ಕವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್, ಈಗ ಹೃದಯವನ್ನು ನಾವು ಜೋಪಾನವಾಗಿ ಇಟ್ಕೊಳ್ಬೇಕು, ಏನು ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ಸೊ ನಾವು ಹೇಗೆ ನಮ್ಮದು ದೇಹಕ್ಕೆ ನಾವು ಕೇರ್ ಮಾಡ್ತೀವಿ, ಅದೇ ರೀತಿ ಹೃದಯಗೂ ಕೇರ್ ಮಾಡೋದು ತುಂಬ ಮುಖ್ಯ. ಸೊ ಅದು ಹೇಗೆ ಅಂತ, ಸೊ ಒಂದು ಇಂಪಾರ್ಟೆಂಟ್ ಅಂದರೆ ಇರೋದು ರೆಸ್ಟ್. ನೀವು ಕೆಲಸ ಮಾಡ್ತೀರಾ, ಸ್ವಲ್ಪ ರೆಸ್ಟು ಮಾಡಲೇಬೇಕು. ಸೊ 6 to 8 ತಾಸು ನಿದ್ದೆ ಅಂತೂ ಇರಲೇಬೇಕು ನಮ್ಮದು 24 ಗಂಟೆ ಒಳಗಡೆ. ಎರಡನೇದು ರೆಗ್ಯುಲರಾಗೆ ನಾವು ಸ್ವಲ್ಪ ವ್ಯಾಯಾಮ ಇರಲಿ, ಎಕ್ಸಸೈಸ್ ಇರಲಿ, ಯೋಗ ಇರಲಿ, ಅದು ಮಾಡಬೇಕು. ದಿನ ಒಂದು 30 to 40 ನಿಮಿಷ ವಾಕಿಂಗ್ ಮಾಡಬೇಕು. ಅದು ಮಾಡ್ತಾಯಿದ್ರೆ ಹೃದಯಕ್ಕೆ ಸ್ವಲ್ಪ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ, ಅಂದರೆ ಕಂಡೀಷನಿಂಗ್ ಅಂತ ಹೇಳ್ತೀವಿ, ಅದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅದು ಮಾಡಬೇಕು. ಮತ್ತು ನಮ್ಮದು ಡೈಟು ಎಲ್ಲ ತುಂಬ ಮುಖ್ಯ. ನಾವು ಏನು ಊಟ ಮಾಡ್ತೀವಿ, ಊಟದಲ್ಲಿ ಪತ್ತೆಯಲ್ಲಿ ಏನು ತಿಂತೀವಿ, ಅದು ತುಂಬ ಮುಖ್ಯ. ಅನ್ನೆಸೆಸರಿಯಾಗಿ ಜಂಕ್ ಫುಡ್ ಎಲ್ಲ ತಿನ್ನೋದು, ಅದರಿಂದ ಹೃದಯಕ್ಕೆ ಹಾರ್ಮ್ ಆಗೋದು ಸ್ಟಾರ್ಟ್ ಆಗೋಗುತ್ತೆ. ಸೊ ಇದು ಏನು ನಾವು ವಯಸ್ಸಾದಮೇಲೆ ಆಗೋದು ಆ ರೀತಿ ಇಲ್ಲ, ಅದು ಸ್ಟಾರ್ಟ್ ಆಗೋದು ನೀವು ಚಿಕ್ಕ ವಯಸ್ಸಲ್ಲೇ ಇರುವಾಗಿಂದನೇ ಆ ಪ್ರಾಬ್ಲಮ್ ಹೃದಯಕ್ಕೆ ಸ್ಟಾರ್ಟ್ ಆಗೋದು ಆ ಟೈಮಲ್ಲೇ ಸ್ಟಾರ್ಟ್ ಆಗೋಗುತ್ತೆ. ಸೊ ನೀವು ಮೊದಲಿಂದನೇ ಈ ಡೈಟ್ ಇರಲಿ, ಎಕ್ಸಸೈಸ್ ಇರಲಿ, ರೆಸ್ಟ್ ಇರಲಿ, ಇದು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಈ ಹೃದಯಕ್ಕೆ ಪ್ರಾಬ್ಲಮ್ ಬರೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ ಸರ್, ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ಓಕೆ, ಕಾಲ್ ಕಟ್ ಆಯಿತು. ಓಕೆ ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮ ಆಗಿರುವುದರಿಂದ ಇವತ್ತು ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್, JC ರೋಡ್, ಬೆಂಗಳೂರು, ಇಲ್ಲಿನ ಕಾರ್ಡಿಯಾಲಜಿಸ್ಟ್ ಆಗಿರುವಂಥ ಸರ್ ಇದ್ದಾರೆ. ನಿಮಗೂ ಕೂಡ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ನೇರವಾಗಿ ಕರೆ ಮಾಡ್ಬೋದು. ನಿಮ್ಮ ಏನೇ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ಗಳಿದ್ರು ಕೂಡ, ಸಿಂಪ್ಟಮ್ಸ್ಗಳಿದ್ರು ಕೂಡ, ಇದೇನೋ ನಮಗೆ ಸಮಸ್ಯೆ ಆಗ್ತಾ ಇದ್ದಾರೆ ಅಂತ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು, ಮಾತಾಡ್ಬೋದು. ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ.
ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಹಲೋ ಮೇಡಮ್. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಕಕ್ಕೇರಿಯಿಂದ, ಬೆಳಗಾವಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ. ನಮಸ್ಕಾರಮ್ಮ. ಹಲೋ, ನಮಸ್ಕಾರ, ಹೇಳಿಮ್ಮ, ನಿಮ್ಮ ಪ್ರಶ್ನೆ ಕೇಳ್ರಿ. ನಮಸ್ತೆ ಸರ್. ನಮ್ ತಲೆ ನುಸ್ತಾ ಇದೆ ಪದೇ ಪದೇ, ಯಾಕೆ ನುಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಒಂದ್ಸರಿ ಫಿಸಿಷಿಯನ್ ಡಾಕ್ಟರ್ ಭೇಟಿ ಆಗ್ಬೇಕಮ್ಮ. ಅದಕ್ಕೆ ನಿದ್ದೆ ಕಡಿಮೆ ಆಗೈತ್ರಿ. ನಿದ್ದೆ ಕಡಿಮೆ ಇದೆ, ಅದಕ್ಕೆ ಒಂದ್ಸರಿ ಫಿಸಿಷಿಯನ್ ಡಾಕ್ಟರ್ನ ಭೇಟಿಯಾಗಿ. ಬಿಸಿಲಿಗೆ ಹೋದು ಅಂದ್ರೆ ತಲೆ ನುಸ್ತಿದೆ ಸರ್. ನೀರೆಲ್ಲ ಚೆನ್ನಾಗಿ ಕುಡಿಬೇಕು. ಮತ್ತೆ ಫಿಸಿಷಿಯನ್ ಡಾಕ್ಟರ್ ಒಂದ್ಸರಿ ಭೇಟಿಯಾಗಿ ತಲೆ ಏನಕ್ಕೆ ನುಸ್ತಾ ಇದೆ ಅಂತ ತಿಳ್ಕೊಂತಾರೆ ಅವರು. ಹೃದಯ ಸಂಬಂಧಿತ ಏನಾದರೂ ಸಮಸ್ಯೆ ಇದ್ರೆ ಹೇಳಿ. ಅದಿಲ್ರಿ, ಹೊಡಸ್ತೈತ್ರಿ, ಅದು ಬೆನ್ನ ಅಷ್ಟ ನುಸ್ತೈತ್ರಿ. ಬೆನ್ನು ನೋಸ್ತದೆ, ಓಕೆ. ಒಂದ್ಸರಿ ಚೆಕ್ ಮಾಡಿಸಿ. ಬೆನ್ನು ನೋಸಿರೋದು, ತಲೆನೋವು ಇರೋದು ಒಂದ್ಸರಿ ಫಿಸಿಷಿಯನ್ ಡಾಕ್ಟರ್ ಭೇಟಿಯಾಗಿ ಅದರಲ್ಲಿ ಏನು ಸಮಸ್ಯೆ ಕಾಣಲಿಲ್ಲ ಅಂದರೆ ಅವಾಗ ಹೃದಯಪಟ್ಟ ಸಂಬಂಧಿತ ಚೆಕ್ ಮಾಡ್ಕೋಬೋದಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ತಲೆನೋವಿಗೂ ಹೃದಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ, ಹೃದಯ ಸಂಬಂಧಿ ಸಮಸ್ಯೆಗಳಿಗೂ? ಇಲ್ಲ, ತುಂಬ ಕಮ್ಮಿ ಅದು ರಿಲೇಷನ್ ಬರೋದಿಲ್ಲ. ಬಟ್ ನೆಕ್ ಪೇನ್ ಅಂತ ಹೇಳ್ತೀವಿ, ಕತ್ತಿಂದು ನೋವು ಬರೋದು, ಅದು ಹೃದಯ ಸಂಬಂಧಿತ ಇರ್ಬೋದು. ಅದು ಯಾವಾಗ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಹೇಗೆ ಹೇಳ್ತೀವಿ ನಾವು, ಎದೆ ನೋವು ಬರ್ತಾ ಇದೆ, ಇಲ್ಲ ಎದೆಯಲ್ಲಿ ನೋಸ್ತಾ ಇದೆ, ಏನೋ ಒಂದು ಸ್ವಲ್ಪ ನಡೆದ್ರೆ ಇಲ್ಲ ಕೆಲಸ ಮಾಡಿದ್ರೆ ಮೆಟ್ಲು ಹತ್ತಿದ್ರೆ ಆಗುತ್ತೆ. ಅದೇ ರೀತಿ ಕತ್ತು ನೋವು ಬರೋದು, ಮತ್ತು ಜಾ ಪೇನ್ ಅಂತ ಹೇಳ್ತೀವಿ, ಅದು ನೋವು ಬರೋದು, ಗಂಟ್ಲು ನೋವು ಬರೋದು, ಅದು ಬರೋದು ಕೆಲವು ಟೈಮ್ ಹೃದಯ ಸಂಬಂಧಿತ ಇರ್ಬೋದು. ಹೃದಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಹೃದಯದ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಹೃದಯವನ್ನು ಯಾವ ರೀತಿಯಾಗಿ ಜೋಪಾನವಾಗಿ ಇಟ್ಕೊಳ್ಬೇಕು ಅಂಥೇಳಿ, ಇದೆಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ, ಹಾಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಯಾವ ರೀತಿಯಾಗಿ ನಾವು ಗಮನ ವಹಿಸಬೇಕು, ಇದೆಲ್ಲದರ ಬಗ್ಗೆ ಮಾತಾಡೋದಿದೆ. ಇವೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್, JC ರೋಡು, ಬೆಂಗಳೂರು, ಇಲ್ಲಿನ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಅಮಿತ್ ಕುಮಾರ್ ಓಸ್ವಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ನಿಮಗೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂಥ ಏನೇ ಒಂದು ಡೌಟ್ಸ್ಗಳಿದ್ರು ಕೂಡ, ಪ್ರಶ್ನೆಗಳಿದ್ರು ಕೂಡ, ಅಥವಾ ಈ ಒಂದು ಸಿಂಟಮ್ಸ್ ಅಥವಾ ಲಕ್ಷಣಗಳು ಕಾಣಿಸ್ತಾ ಇದೆ, ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆಯಾ ಅನ್ನುವಂಥ ಏನೇ ಒಂದು ಮಾಹಿತಿ ಬೇಕಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು. ಸೊ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಪೂಜಾ ಅಂತ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಓ ಮೇಡಮ್, ಮಾತಾಡಿ ಪೂಜಾ ಅವರೇ. ಹಲೋ, ನಮಸ್ತೆ ಪೂಜಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿಮ್ಮ. ಇಲ್ಲ ಸರ್, ಅದು ನನಗೆ ಎರಡುಗಡೆ ಹಾರ್ಟ್ ಇಂದ ಸರ್ ಅದೆಲ್ಲ ಚುಚ್ಚಿದಂಗ ಆಗುತ್ತೆ ಸರ್. ಅದು ಓಕೆ, ಯಾವಾಗಿಂದ ಇದೆ? ಅದಕ್ಕೆ ECG ಏನೋ ಮಾಡ್ತಿದ್ವಿ ಸರ್, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ್ರೆ ಸರ್. ಓಕೆ, ಯಾವಾಗಿಂದ ಸಮಸ್ಯೆ ಆಗ್ತಾ ಇರೋದು? ಇದಾಗುತ್ತೆ ಸರ್. ಅದು ಏನ್ ಸರ್, ಯಾವಾಗಿಂದ ಸಮಸ್ಯೆ ಸ್ಟಾರ್ಟ್ ಆಗಿರೋದು? ಈಗ ಬಾಧೆ ಸಾತ್ರಿ ಸರ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಹಳ ಇದೆ ಸರ್ ನನಗೆ. ಓಕೆ, ಈಗ ECG ವ್ಯತ್ಯಾಸ ಇರೋದು ಹೇಳಿದ್ದು ಯಾವಾಗ? ಆಗುತ್ತೆ ಸರ್. ಓಕೆ, ಬಹಳ ನೋವು ಬರುತ್ತೆ ಸರ್. ಏನೋ ಒಂದ್ ಬಗ್ಗೆ ಏನೋ ತಗೋಬೇಕು ಮಾಡ್ಬೇಕು ಅಂದ್ರೆ ಬಹಳ ಒಂಥರ ಇದಾಗುತ್ತೆ ಸರ್, ಸುಸ್ತದಂಗೆ ಇಡದಂಗ ಆಗುತ್ತೆ ಸರ್. ಅಡ್ಡಾಡುವಾಗ ಏನಾಗುತ್ತೆ? ಅಡ್ಡಾಡ್ದಂಗ ಏನಾಗಲ್ಲ ಸರ್, ಒಂದ್ ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಏನೋ ಬಗ್ಗಿದಾಗ ಮಾಡಿದಾಗ ಹಂಗ ಹಾರ್ಟ್ ಸುಚ್ಚಿದಂಗ ಆಗುತ್ತೆ ಸರ್. ಓಕೆ, ಅದೇ ದಾವಣಗೆರೆಯಲ್ಲಿ ಅದೇ ಸ್ಕ್ಯಾನಿಂಗ್ ಮಾಡ್ತೀವಿ ನೋಡೋಣ, ECG ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತಿ ಅಂದ್ರೆ ಸರ್, ಅದನ್ನ ಮಾಡ್ತಿದೀವಿ, ಅದು ನಾರ್ಮಲ್ ಐತಿ ಅಂತ ಬರುತ್ತೆ ಸರ್. ಓಕೆ, ಬಂದೈತಿ ಸರ್, ನಾರ್ಮಲ್ ಅಂತ ಬಂದೈತಿ ಸರ್. ಸ್ಕ್ಯಾನ್ ಮಾಡಿದ್ರಾ? ಸ್ಕ್ಯಾನ್ ಮಾಡಿಸಿದ್ರಾ? ಮಾಡ್ತಿದ್ವಿ ಸರ್ ದಾವಣಗೆರೆಯಲ್ಲಿ. ಓಕೆ, ಮತ್ತೆ ಒಂದು ಸರಿ ಟ್ರೆಡ್ಮಿಲ್ ಟೆಸ್ಟ್ ಅಂತ ಇರುತ್ತೆ. ಏನ್ ಸರ್? ಒಂದ್ಸರಿ ಟ್ರೆಡ್ಮಿಲ್ ಟೆಸ್ಟ್ ಅಂತ, ಸ್ಟ್ರೆಸ್ ಟೆಸ್ಟ್ ಅಂತ ಇರುತ್ತೆ, ಅದು ಒಂದ್ಸರಿ ಮಾಡಿ ನೋಡ್ರಿ. ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಅದು ಹೃದಯ ಸಂಬಂಧಿತ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ನೋಡಂತ ಸರ್, TMT ಅಂತ ಟೆಸ್ಟ್ ಅಂತ ಹೇಳುತ್ತೆ, ಅದು ಒಂದ್ಸರಿ ಮಾಡಿಸಿ. TMT ಅಂತನಾ? ನೀವು ಕೇಳಿ ಅಲ್ಲಿ, ಅದು ಒಂದ್ಸರಿ ಮಾಡಿಸಿ. ಅದರಲ್ಲಿ ಏನೋ ಸಮಸ್ಯೆ ಇದ್ರೆ ಮತ್ತೆ ಹಾರ್ಟ್ ಸಂಬಂಧಿತ ನಾವು ಮುಂದೆ ಚೆಕ್ ಮಾಡಬೇಕಾಗುತ್ತೆ. ಹೌದಾ ಸರ್? ಓಕೆ ಸರ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಹಾರ್ಟನ್ನು ಜೋಪಾನವಾಗಿ ಇಟ್ಕೊಳ್ಬೇಕು, ಹೃದಯವನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಆಸೆ ಇರುತ್ತೆ. ನಾವು ಮಾಡುವಂಥ ಪ್ರತಿನಿತ್ಯದ ಆ್ಯಕ್ಟಿವಿಟೀಸಲ್ಲಿ ಹೃದಯಕ್ಕೆ ಒಳ್ಳೆಯದು ಅಂದರೆ ಯಾವುದು, ಯಾವೆಲ್ಲ ಆ್ಯಕ್ಟಿವಿಟೀಸನ್ನು ನಾವು ಮಾಡಬೇಕು? ಸೊ ಆ್ಯಕ್ಟಿವಿಟೀಸನ್ನು ನಾವು ಮಾತಾಡುವಾಗ ಒಂದು ಎಕ್ಸಸೈಸ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ಸೊ ಎಕ್ಸಸೈಸಲ್ಲಿ ಏನು, ಎಲ್ರಿಗೂ ಎಲ್ಲಿ ಥರ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಯಸ್ಸಾಗಿರೋರಿಗೆ ನಾವು ಒಂದು ಸ್ವಲ್ಪ ವಾಕ್ ಮಾಡಿದ್ರು ಸಾಕಷ್ಟು ವಾಕ್ ಮಾಡಬೇಕು. ಒಂದು 20-30 ನಿಮಿಷ ಮಿನಿಮಮ್ ದಿನ ವಾಕ್ ಮಾಡಬೇಕು. ಅಷ್ಟು ಮಾಡಿದರೂ ಸಾಕು. ಒಂದು 50 ಕೆಳಗಡೆ ಇರೋರ ವಯಸ್ಸಿಗೆ
ಸ್ವಲ್ಪ ಎಕ್ಸ್ಟ್ರಾ ಜಾಗಿಂಗ್ ಅಂತ ಹೇಳ್ತೀವಿ, ಇಲ್ಲ ಕಾರ್ಡಿಯೋ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಲೈಕ್ ಜಂಪಿಂಗ್ ಮಾಡೋದು ಇರಲಿ, ಸ್ಕಿಪ್ಪಿಂಗ್ ಮಾಡೋದು ಇರಲಿ, ಇಲ್ಲ ಸೈಕ್ಲಿಂಗ್ ಮಾಡೋದಿರಲಿ, ಅದು ಮಾಡೋದು ತುಂಬ ಮುಖ್ಯ. ಯಾಕಂದರೆ 5 to 10 ನಿಮಿಷ ಮಿನಿಮಮ್ ಈ ಕಾರ್ಡಿಯೋ ಆ್ಯಕ್ಟಿವಿಟಿ ಮಾಡಬೇಕು. ರೆಗ್ಯುಲರಾಗಿ 30 to 40 minutes ವಾಕು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ರೆಗ್ಯುಲರ್ ಎಕ್ಸಸೈಸು ಮಾಡಬೇಕು. ಎಕ್ಸಸೈಸಿಂದ ಅಂದರೆ ಏನಂದರೆ ವ್ಯಾಯಾಮಗಳು ಇರ್ತೀವಿ, ಸೂರ್ಯ ನಮಸ್ಕಾರ ಅಂತ ಹೇಳ್ತೀವಿ, ಯೋಗ ಇರುತ್ತೆ ಅಂತ ಹೇಳ್ತೀವಿ, ಅದನ್ನು ಒಂದು ಸ್ವಲ್ಪ ಮಾಡಬೇಕು. ಜಿಮ್ ಮಾಡಲೇಬೇಕು ಅಂತ ಇಲ್ಲ. ಅದರಲ್ಲಿ ಜಿಮ್ಮಲ್ಲೂ ನೀವು ಹೋಗ್ತಾ ಇರೋದು, ಸುಮಾರು ಜನ ಜಿಮ್ ಹೋಗ್ತೀರಿ. ಜಿಮ್ ಹೋದರೆ ಟ್ರೆಡ್ಮಿಲ್ ಇರುತ್ತೆ, ಟ್ರೆಡ್ಮಿಲಲ್ಲಿ ನಡೀರಿ. ಅದರಲ್ಲಿ ಸ್ಪೀಡಾಗಿ ಓಡಬೇಕು, ಒಂದು 30 ನಿಮಿಷ ಓಡಬೇಕು ಅಂತ ನೆಸೆಸಿಟಿ ಇಲ್ಲ. ನೀವು ಅದರಲ್ಲಿ ನೀವು ಒಂದು 5 ನಿಮಿಷ ಓಡ್ಬೋದು, ಮತ್ತು ಒಂದು 15-20 ನಿಮಿಷ ವಾಕ್ ಮಾಡ್ಬೋದು. ಅದು ಮಾಡಿದ್ರು ಹಾರ್ಟಿಗೆ ಚೆನ್ನಾಗಿ ಕಂಡೀಷನಿಂಗ್ ಆಗುತ್ತೆ, ತೀರಾ ಸ್ಟ್ರೆಸ್ ಆಗೋದಿಲ್ಲ ಹಾರ್ಟಿಗೆ ಆ ಎಕ್ಸಸೈಸ್ ಮಾಡುವಾಗ. ಮತ್ತು ಒಂದು ಸ್ವಲ್ಪ ಟೋನಿಂಗ್ ಮಾಡಲಿಕ್ಕೆ ಅಂತ ಒಂದು ಸ್ವಲ್ಪ ವೇಟ್ಸ್ ಎಕ್ಸಸೈಸು, ಕಡಿಮೆ ಇರೋ ವೇಟ್ಸು, ಒಂದು 5 to 10 kg ನಿಮ್ಮ ಆಗೋಷ್ಟು, ಒಂದು 50 kg ತೊಗೋಬೇಕು, ಆ ರೀತಿ ಏನೋ ಅವಶ್ಯಕತೆ ಇಲ್ಲ. ಸೊ ನೀವು ಇಷ್ಟು ಮಾಡಿದರೆ ಹೃದಯಗೆ ನಾವು ಚೆನ್ನಾಗಿ ನೋಡ್ಕೋಬಹುದು. ಇದು ಎಕ್ಸಸೈಸ್ ಸಂಬಂಧಿತ. ಎರಡನೇದು ಇರೋದು ಸ್ವಲ್ಪ ಮೆಡಿಟೇಷನ್. ಅದ್ರ ಜೊತೆ ಮೆಡಿಟೇಷನ್ ಹಾಗೆ ಡಯಟ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಒಂದು ಕರೆ ಸಿದ್ಧವಾಗಿದೆ, ತಗೊಂಡ್ಬಿಡೋಣ. ತಗೊಳ್ಳಿ. ಹಲೋ, ನಮಸ್ತೆ. ಹಲೋ ಮೇಡಮ್, ಇಲ್ಲಿ ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್ ನಾವು ತುಮಕೂರಿಂದ ನೇತ್ರಾ ಅಂತ ಇರೋದು. ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಹೇಳಿಮ್ಮ, ನಿಮ್ಮ ಪ್ರಶ್ನೆ ಹೇಳಿ. ಅಂದ್ರೆ ಸರ್ ನಿದ್ದೆ ಬರಲ್ಲ ಸರ್ ನೈಟ್ ಹೊತ್ತು. ಓಕೆ. ನೈಟ್ ಹೊತ್ತು ನಿದ್ದೆ ಬರಲ್ಲ, ಮತ್ತೆ ಎದೆ ಫುಲ್ ನೋವ್ತಾ ಇರುತ್ತೆ ಯಾವಾಗಲೂ. ಯಾವಾಗದಿಂದ ಸ್ಟಾರ್ಟ್ ಆಗಿದ್ದಮ್ಮ ಇದು ಸಮಸ್ಯೆ? ಆಲೆ ಒಂದು 2 months ಆಯ್ತು ಸರ್. 2 months ಆಯಿತು. ಬರೀ ನೈಟ್ ಮಾತ್ರ ಈ ಎದೆ ನೋವು ಬಂದು ನಿದ್ದೆ ಬರದಲ್ಲೇ ಇರೋದು ಸಮಸ್ಯೆ 2 ತಿಂಗಳಿಂದ ಸ್ಟಾರ್ಟ್ ಆಗಿದೆ? ಕೆಲಸ ಮಾಡಿದಾಗಲೇ ಬರುತ್ತಾ? ಹೌದು ಸರ್. ಯಾವತ್ತಾದ್ರೂ ತೋರಿಸಿದ್ರಾ ಯಾರು ಡಾಕ್ಟರ್ಗೆ ಅಲ್ಲಿ? ಇಲ್ಲ ಸರ್, ತೋರಿಸಿಲ್ಲ. ಒಂದ್ಸರಿ ತೋರಿಸ್ಬೇಕು. ನಿಯರೆಸ್ಟ್ ನಿಮ್ದು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಮತ್ತೆ ಒಂದ್ಸತಿ ECG ಮಾಡಿಸು ಅಂತ ಹೇಳಿದ್ರು. ಹೌದಾ? ಮಾಡಿಸಿದ್ರು ಸರ್, ನಾರ್ಮಲ್ ಅಂತ ಹೇಳಿದ್ರು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹೌದಾ? ಸೊ ಇನ್ನೊಂದ್ಸರಿ ಬಂದು ಒಂದ್ಸರಿ ಭೇಟಿ ಆಗಿದ್ರೆ ಬೆಟರು. ಯಾಕಂದರೆ ನೀವು ನೈಟಲ್ಲಿ ಬಂದು ಎದೆ ನೋವು ಬಂದು ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಅದು ಕೆಲವು ಟೈಮ್ ಹಾರ್ಟ್ ಸಂಬಂಧಿತ ಸಿಂಪ್ಟಮ್ಸ್ ಇರ್ಬೋದು, ಲಕ್ಷಣ ಇರ್ಬೋದು. ಸೊ ಒಂದ್ಸರಿ ಬಂದು ಭೇಟಿ ಆಗೋದು ಬೆಟರ್ ನಮಗೆ. ಸೊ ನಾವು ತುಮಕೂರು ಬರ್ತೀವಿ ಥರ್ಸ್ಡೇ, ಸಿದ್ಧಗಂಗಾ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಸಿಗ್ತೀನಿ ಥರ್ಸ್ಡೇ, ಗುರುವಾರ ದಿನ. ಸೊ ಅವತ್ತು ಒಂದ್ಸರಿ ಬಂದು ಭೇಟಿಯಾಗಿ ನಮಗೆ. ಸೊ ನಾವು ಒಂದ್ಸರಿ ಚೆಕ್ ಮಾಡಿ ನೋಡ್ತೀನಿ. ಓಕೆ, ಸಿದ್ಧಗಂಗಾ ಡಯಾಗ್ನೋಸ್ಟಿಕ್ ಗುರುವಾರ ದಿನ ಸಿಗ್ತೀನಿ. ಇವತ್ತು ನಾವು ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳು ಅಥವಾ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅನ್ನುವಂಥ ಒಂದು ಸಂಬಂಧಪಟ್ಟಂಥ ಬಹಳ ವಿಶೇಷವಾದ ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಡೋದಕ್ಕೆ ಟ್ರಸ್ಟ್ವೆಲ್ ಹಾಸ್ಪಿಟಲ್, JC ರೋಡ್, ಬೆಂಗಳೂರು, ಇಲ್ಲಿನ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಅಮಿತ್ ಕುಮಾರ್ ಓಸ್ವಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು, ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ದ ಒಂದು ಕರೆ ಸಿದ್ಧವಾಗಿದೆ. ತಗೊಳ್ಳೋಣ ಸರ್. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಯಾವುದೇ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ಗಳಿದ್ರು ಕೂಡ ಅಥವಾ ಕೆಲವೊಂದು ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ, ಇದು ಹಾರ್ಟ್ ಅಟ್ಯಾಕ್ ಇರ್ಬೋದಾ ಅಥವಾ ಹೃದಯಕ್ಕೆ ನಮಗೇನಾದರೂ ತೊಂದರೆ ಆಗ್ತಾ ಇದೆಯಾ, ಈ ರೀತಿಯಾದಂಥ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು, ಡಾಕ್ಟರ್ ಹತ್ರ ಮಾತಾಡ್ಬೋದು. ಓಕೆ ಸರ್, ಈಗ ಜೋಪಾನವಾಗಿ ಹೃದಯವನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕು, ಯಾವ ರೀತಿ ವರ್ಕೌಟ್ಸ್ ಮಾಡಬೇಕು ಅಂತ ನೀವು ಹೇಳ್ಕೊಟ್ರಿ. ಹಾಗಾದರೆ ಮುಖ್ಯವಾಗಿ ಡಯಟ್ ಸರ್, ಊಟ ತಿಂಡಿ ಯಾವ್ದು ಮಾಡಬೇಕು ಹೃದಯಕ್ಕೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಸೊ ಯಾವ ರೀತಿಯಾಗಿ ಡಯಟ್ ಇರಬೇಕು? ಸೊ ಡಯಟ್ ತುಂಬ ಇಂಪಾರ್ಟೆಂಟ್ ನಮಗೆ ಹೃದಯ ಸಂಬಂಧಿತಕ್ಕೆ. ಏನಕ್ಕಂದರೆ ನಾವು ಏನು ತಿಂತೀವಿ ಅದರದ್ದು ಇಫೆಕ್ಟು ಅಂಗಗಳಿಗೂ ಮತ್ತು ರಕ್ತನರಗೂ ಹಾಗೆ ಆಗೋದು ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂತ ಹೇಳೋದು. ಸೊ ಅದಕ್ಕೆ ಏನು ತಿನ್ನಬೇಕು ಬೆಟರ್ ಅಂತ ಹೇಳ್ತೀವಿ. ಸೊ ಯಾವ ಥರ ಫ್ರೂಟ್ಸು, ವೆಜಿಟೇಬಲ್ಸು ಅಂತ ಓಕೆ ಅಂತ ಹೇಳ್ತೀವಿ. ಮತ್ತು ಏನು ತಿನ್ನಬಾರ್ದು ಅಂತ ಹೇಳಿದರೆ, ಒಂದು ಯಾವುದು ಫ್ರೈಡ್ ಐಟಮ್ಸ್ ಇರಲಿ, ಜಂಕ್ ಫುಡ್ ಇರಲಿ, ಈ ಪಿಜ್ಜಾ, ಬರ್ಗರ್ಸ್ ಅಂತ ಹೇಳ್ತೀವಿ, ಇಲ್ಲ ತುಂಬ ಐಸ್ ಕ್ರೀಮ್ಸ್ ಇದೆ, ತುಂಬ ಸ್ವೀಟ್ಸ್ ಇದೆ, ಇದು ಎಲ್ಲ ತಿನ್ನಬಾರ್ದು. ಸೊ ಏನು ತಿಂದಿದ್ರೆ ಬೆಟರ್ ಅಂತ, ಎಲ್ಲ ಥರ ವೆಜಿಟೇಬಲ್ಸು, ಫ್ರೂಟ್ಸು, ಸೀರಿಯಲ್ಸ್ ಇರಲಿ, ಅದು ಎಲ್ಲ ತಿನ್ಬೋದು. ನಾನ್ ವೆಜಿಟೇರಿಯನ್ಸ್ ಇದ್ದಾರೆ, ಅವ್ರು ಕೇಳ್ತಾರೆ ನಾವು ಇದರಲ್ಲಿ ಏನು ತಿಂದರೆ ಸರಿ ಇರುತ್ತೆ ಅಂತ ಕೇಳಿದರೆ, ಸೊ ನೀವು ಎಗ್ ಒಂದು ತಿನ್ಬೋದು, ಯಾವುದರ ನಾನ್ ವೆಜ್ಜು, ಚಿಕನ್ನು ಎಲ್ಲ ತಿನ್ಬೋದು. ಬಟ್ ಅಂದರೆ ನೀವು ಫ್ರೈಡ್ ತಿನ್ನಬಾರ್ದು, ಏನಿದ್ರೆ ಗ್ರೇವಿಯಲ್ಲಿ ತಿನ್ನಿರಿ. ಮತ್ತು ಸೀ ಫುಡ್ ವೀಕ್ಲಿ 1 or 2 ತಿನ್ಬೋದು. ರೆಡ್ ಮೀಟ್ ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಲೇಬೇಕು. ಆವಾಗಲೇ ಇದು ಕೊಲೆಸ್ಟ್ರಾಲ್ ಸಮಸ್ಯೆ ಇರಲಿ, ಹಾರ್ಟಿಗೆ ಸಮಸ್ಯೆ ಆಗೋದು, ಪ್ರಾಬ್ಲಮ್ಸು ಇದು ಕಡಿಮೆ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದು ಡಯಟಲ್ಲಿ ತುಂಬ ಮುಖ್ಯ. ಮತ್ತು ಸಾಲ್ಟ್ ಇಂಟೇಕು ತುಂಬ ಕಮ್ಮಿ ಇರಬೇಕು.
ಯಾಕಂದರೆ ಸಾಲ್ಟ್ ಇಂಟೇಕ್ ಜಾಸ್ತಿ ಮಾಡುವಾಗ ನಮ್ಮದು ಬ್ಲಡ್ ಪ್ರೆಷರ್ಸ್ ತೀರಾ ಹೈ ಇರುತ್ತೆ, ಅದೂ ಹೃದಯಕ್ಕೆ ಪ್ರಾಬ್ಲಮ್ ಮಾಡೋದು, ಓವರ್ ದ ಟೈಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರೋದು ಚಾನ್ಸಸ್ ಇರುತ್ತೆ, ಇಲ್ಲ ಹಾರ್ಟ್ ಫೇಲ್ಯೂರ್ ಬರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಸಾಲ್ಟು ಸ್ವಲ್ಪ ಕಡಿಮೆ ಇಟ್ಕೋಬೇಕು ಊಟದಲ್ಲಿ. ಓಕೆ ಸರ್, ಮತ್ತೊಂದು ಕರೆ ಸಿದ್ಧವಾಗಿದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಮೇಡಮ್ ನಮಸ್ತೆ. ನಮ್ಮ ಮಗ ಗೌತಮ್ ಅನ್ನೋರು. ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಮಾತಾಡಿ ಅಮ್ಮ. ನಮಸ್ತೆ ಮಾ, ಹೇಳಿ. ಹಲೋ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಡಾಕ್ಟರ್ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ, ಮಾತಾಡಿ. ಸರ್, ಅವ್ರಿಗೆ ನೈಟ್ ಊಟ ಮಾಡಾದ್ಮೇಲೆ ಪೇನ್ ಅಂತ ಬರುತ್ತೆ ಸರ್. ಅವ್ರಿಗೆ ಊಟ ಮಾಡಾದ್ಮೇಲೆ. ಓಕೆ, ಯಾವಾಗಿಂದ ಸ್ಟಾರ್ಟ್ ಆಗಿದೆ ಇದು ಸಮಸ್ಯೆ? ಸರ್, ಮೊದ್ಲು ಗ್ಯಾಸ್ಟ್ರಿಕ್ ಅಂತ ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡ್ರು. ಓಕೆ, ಅವಾಗ ಸ್ವಲ್ಪ ನಾರ್ಮಲ್ ಆಯ್ತು. ಈಗ ತಿರ್ಗಾ 1 ವೀಕ್ ಇಂದ ಆತರ ಪ್ರಾಬ್ಲಮ್ ಬರ್ತಾ ಇದೆ ಸರ್. ಅವ್ರಿಗೆ ವಯಸ್ಸು ಎಷ್ಟು? ವಯಸ್ಸು 22. ಓಕೆ, ಊಟ ಅಲ್ಲಿ ಖಾರ ಮತ್ತೆ ಜಿಡ್ಡು ಜಾಸ್ತಿ ಇರುತ್ತಾ? ಇಲ್ಲ ಸರ್, ನಾರ್ಮಲ್. ಅದು ನೋವು ಬಂದ್ರೆ ಅವಾಗ ತೇಗ್ ಬರೋದು, ಇಲ್ಲ ಕತ್ತಿಂದ ನೋವು ಬರೋದು, ಆ ಥರ ಏನಾದ್ರು ಸಮಸ್ಯೆ ಆಗುತ್ತಾ? ಕತ್ತತ್ರ ನೋವಾ ಸರ್? ತೇಗ್ ಬರುತ್ತೆ, ಒಟ್ಟಲ್ಲಿ ತೇಗ್ ಬರುತ್ತಾ? ಓಕೆ, ಮತ್ತೆ ಏನ್ ಮಾಡಿದ್ರೆ ಸರಿ ಆಗೋಗುತ್ತೆ ಅವಾಗ ನೈಟ್ ಅಲ್ಲಿ? ಏನು ಮಾಡೋದಿಲ್ಲ ಸರ್, ಅದೇ ನಾವು ಗ್ಯಾಸ್ಟ್ರಿಕ್ ಏನು ಅನ್ಕೊಂಡು ಹಂಗೆ ನಾರ್ಮಲ್ ಆಗಿ ಇದ್ದೀವಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಟಿವಿ ನೋಡ್ತಿದ್ನ, ಅದಕ್ಕೆ ಸ್ವಲ್ಪ ಕಾಳೆ ಮಾಡಿದೆ ಸರ್. ಓಕೆ, ಸೊ ಆಗಷ್ಟು ಖಾರ ಊಟ, ಜಿಡ್ಡು ಊಟ ಕಮ್ಮಿ ಮಾಡಬೇಕು. ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡಿಸಿ ನಿಮ್ದು ಫಿಸಿಷಿಯನ್ ಡಾಕ್ಟರ್ ಹತ್ರ. ಅದು ಗ್ಯಾಸ್ಟ್ರಿಕ್ ಸಂಬಂಧಿತ ಇದ್ರೆ ಒಂದು ಸ್ವಲ್ಪ ಮೆಡಿಕೇಶನ್ ತಗೊಂಡು ಸರಿ ಆಗ್ಬೋದು. ಒಂದು ವೇಳೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ನೀವು ಕಾರ್ಡಿಯೋಲಜಿಸ್ಟ್ ಹತ್ರ ಬಂದು ಒಂದ್ಸರಿ ತೋರಿಸ್ಬೇಕು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಮಲ್ಗುವಾಗ ಯಾವ ಒಂದು ರೀತಿ ಮಲ್ಕೊಂಡ್ರೆ, ಯಾವ ಒಂದು ಪೊಸಿಷನ್ ಮಲ್ಕೊಂಡ್ರೆ ಹೃದಯಕ್ಕೆ ಒಳ್ಳೇದು ಅಂತ ಸರ್? ಸಾಕಷ್ಟು ಜನ ಹೇಳ್ತಾರೆ ಎಡಗಡೆ ಮಲ್ಕೋಬೇಕು, ಬಲಗಡೆ ಮಲ್ಕೋಬೇಕು ಅಂತ. ಇದೇ ಕನ್ಫ್ಯೂಷನ್. ಸೊ ಯಾವ್ದು ಕರೆಕ್ಟ್ ಅಂತ ಹೇಳ್ತೀರಾ? ಸೊ ಆ ಥರ ಪೊಸಿಷನ್ ಅಂತ ಹೇಳಿದರೆ ರೈಟ್ ಸೈಡ್, ಲೆಫ್ಟ್ ಸೈಡ್ ಅಂದರೆ ಎಡಗಡೆ ಬಲಗಡೆ ಮಲ್ಕೊಳ್ಳೋದು ಸಮಸ್ಯೆ ಇಲ್ಲ. ಬಟ್ ಪ್ರೋನ್ ಪೊಸಿಷನ್ ಅಂದರೆ ರಿವರ್ಸ್ ಆಗಿ ಉಲ್ಟಾಗಿ ಮಲ್ಕೋತೀವಿ, ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ಅದು ಸರಿ ಅಲ್ಲ ಅಂತ ಹೇಳ್ತೀವಿ. ಅದರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಆಗಷ್ಟು ಸ್ಟ್ರೇಟ್ ಆಗಿ ಮಲ್ಕೊಳ್ಳೋದು, ಒಂದು ಎಡಗಡೆ ಇಲ್ಲ ಬೆಳಗಡೆ ಮಲ್ಕೊಳ್ಳೋದ್ರೆ ಅದು ತೊಂದರೆ ಇಲ್ಲ. ಸೊ ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ಅದು ಕನ್ಸಿಡರೇಬಲಿ ಸ್ವಲ್ಪ ಹಾರ್ಟ್ ಮೇಲೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರಿಂದ ಸೊ ಆ ಪೊಸಿಷನ್ ಒಂದು ಅವಾಯ್ಡ್ ಮಾಡಿದ್ರೆ ಬೆಟರ್. ಓಕೆ ಸರ್, ಎದ್ದೇಳುವಾಗ ರೈಟ್ ಸೈಡೇ ಎದ್ದೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೃದಯದ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಥವಾ ಒತ್ತಡ ಬೀಳುತ್ತೆ ಅಂತ? ಆ ರೀತಿ ಏನು ಇಲ್ಲ. ಸೊ ಅದು ಆ ಥರ ಅದು ಎಲ್ಲ ತಪ್ಪು ಅದು. ಸೊ ರೈಟ್ ಸೈಡೇ ಎದ್ದೇಳಬೇಕು, ಲೆಫ್ಟ್ ಸೈಡ್ ಎದ್ದೇಳಬೇಕು ಆ ಥರ ಏನಿಲ್ಲ. ಸೊ ಯಾವ ಕಡೆನೂ ಎದ್ದೇಳ್ಬೋದು, ಬಟ್ ನಿಧಾನಕ್ಕೆ ಎದ್ದರೆ ಬೆಟರು. ಕೆಲವರಿಗೆ ವಯಸ್ಸಾದ್ಮೇಲೆ ತಲೆ ಚಕ್ಕರ್ ಬರುತ್ತೆ. ಸೊ ಎದ್ದುವಾಗ ತಕ್ಷಣ ಎದ್ದೇಳಬಾರ್ದು, ಅದು ಒಂದು ತುಂಬ ಮುಖ್ಯ. ಓಕೆ, ಅಂದ್ರೆ ಯಾವ ರೀತಿಯಾಗಿದೆ? ಸೊ ನಿಧಾನಕ್ಕೆ ಒಂದ್ ಕಡೆ ಟರ್ನ್ ಆಗಿ ಎದ್ದು ಕೂತ್ಕೋಬೇಕು. ಕೂತ್ಕೊಂಡು ತಕ್ಷಣ ಎದ್ದು ಓಡಾಡಬಾರ್ದು. ಸೊ ನಿಧಾನಕ್ಕೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸಿ ಕಾಲು ಒಂದ್ ಸ್ವಲ್ಪ ಆಡಿಸ್ಬಿಟ್ಟು ಮತ್ತೆ ಮುಂದೆ ಎದ್ದು ನಿಂತ್ಕೊಂಡು ಓಡಬೇಕು. ಸೊ ತಕ್ಷಣ ಎದ್ದು ಓಡಿದ್ರೆ ತಲೆ ಸುತ್ತು ಬಂದು ಬೀಳೋ ರಿಸ್ಕ್ ಇರುತ್ತೆ. ಸೊ ವಯಸ್ಸಾಗಿರೋರಿಗೆ ಅದು ಒಂದು ತುಂಬಾ ಮುಖ್ಯ. ಓಕೆ ಸರ್, ಒಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಹಲೋ ಹಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ. ಹಲೋ, ನಮಸ್ಕಾರಮ್ಮ, ಹೇಳಿಮ್ಮ. ನೀವು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀರಾ? ಓಕೆ ವೀಕ್ಷಕರೇ, ದಯವಿಟ್ಟು ಕಾಲ್ ಕನೆಕ್ಟ್ ಆದಾಗ ನೀವು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಡಾಕ್ಟರ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ, ಡೌಟ್ಸ್ಗಳೇನಿದೆ ಖಂಡಿತವಾಗಿ ನೀವು ಕೇಳ್ಬೋದು. ಒಂದು ರೀತಿಯಾದಂಥ ಒಪಿನಿಯನ್ ತಗೊಳ್ಬೋದು, ಕನ್ಸಲ್ಟೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ ಸರ್, ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಇಲ್ಲಿ ಬೆಂಗಳೂರಿಂದ, ನ್ಯಾಂಡಳಿಂದ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ, ಹೇಳಿ ಸರ್. ನಮಸ್ತೆ ಸರ್, ನಮ್ಗೆ ಹಾರ್ಟ್ ಆಪರೇಷನ್ ಆಗಿದೆ, ಇದು ಹಾಕ್ಸಿದ್ರು. ಏನ್ ಹಾಕಿದ್ರು? ಇದು ಆಂಜಿಯೋಗ್ರಾಫ್ ಮಾಡಿದಾರಾ? ಓಕೆ, ಕರೆಕ್ಟ್ 25ನೇ ತಾರೀಕು 3 ತಿಂಗಳಾಯ್ತು. ಓಕೆ, ಅದು ಒಂದ್ ಸ್ವಲ್ಪ ಇಲ್ಲಿ ತಿರ್ಗಾ ಒಂದ್ ಸ್ವಲ್ಪ ಬಲ್ಚರೆ ಒಂಥರ ಉರ್ದಂಗ ಆಯ್ತದೆ, ಒಂಥರ ನೋಯ್ತಾ ಇರ್ತದೆ. ಒಂದ್ 3 ದಿವಸ 2 ದಿವಸ ಸ್ವಲ್ಪ.
ಹೌದಾ, ಅಂದ್ರೆ ನೀವು ಓಡಾಡಿದ್ರೆ ನೋವು ಬರುತ್ತಾ ಇಲ್ಲ ಸುಮ್ಮನೆ ಇದ್ರೆ ಅದು ಊರಿ ನೋವು ಬರುತ್ತಾ ಇದೆ? ಇಲ್ಲ ಸುಮ್ಮನಿದ್ರೆ ಏನು ಆಗಲ್ಲ, ಹಾ, ಓಡಾಡ್ತಾ ಇದ್ರೆ ಒಂದ್ ಸ್ವಲ್ಪ ನೋಯ್ತದೆ. ಹೌದಾ. ಸೊ ಮತ್ತೆ ನೀವು ಒಂದ್ಸರಿ ಬಂದು ನಿಮ್ಮ ಕಾರ್ಡಿಯೋಲಜಿಸ್ಟ್ ಹತ್ರ ನೀವು ಭೇಟಿ ಆಗಬೇಕು. ಯಾಕಂದ್ರೆ ಇದು ಹೃದಯ ಸಂಬಂಧಿತ ಇರ್ಬೋದು, ಅದು ಟ್ರೀಟ್ಮೆಂಟ್ ಆಗಿರೋದು. ಅದು ಒಂದ್ಸರಿ ಚೆಕ್ ಮಾಡ್ಕೋಬೇಕು ನೀವು. ಇನ್ನೊಂದ್ಸರಿ ಮಾತ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾಗ್ಬೋದು ನಿಮ್ಗೆ. ಮಾತ್ರ ಸರ್ 15ನೇ ತಾರೀಕು ಚೆಕಪ್ ಬರೋಣ ಅವ್ರೆ. ಮತ್ತೆ 15ಕ್ಕೆ ಆಗಷ್ಟು ಇದು ಸಮಸ್ಯೆ ಮತ್ತೆ ಬರ್ತಾ ಇದ್ರೆ ಇನ್ನೊಂದ್ಸರಿ ಬಂದು ಚೆಕ್ ಮಾಡೋದು ಬೆಟರ್ ಅಮ್ಮ. ಸರಿ ಸರ್. ಅದ್ರಿಗೆ ಈಗ ಟಿವಿ ನೋಡ್ತಾ ಇದ್ವಲ್ಲ, ಅದಕ್ಕೆ ಫೋನ್ ಮಾಡಿ ಸರ್. ಆಯ್ತು, ಇನ್ನೊಂದ್ಸರಿ ಚೆಕ್ ಮಾಡಿಸ್ಬೇಕು ಸರ್ ಅದು. ಸರ್, ಈಗ ಹೃದಯ ಅಂದರೆ ಹೃದಯಾಘಾತ ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಸೊ ಮುಖ್ಯವಾಗಿ ಹೃದಯಾಘಾತ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಬಾಕಿ ಇದೆ ಸರ್. ಒಂದು ಕರೆ ಇದೆ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾನು ಬೆಂಗಳೂರಿಂದ ಮೇಡಮ್ ಮಾಡ್ತಾ ಇರೋದು, ಮಂಜುಳಾ ಅಂತ ಹೇಳಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ಸರ್ ನಮಸ್ತೆ. ಹೇಳಿಮ್ಮ. ನಮ್ಮ ತಂದೆಗೆ ಸರ್ ಓಪನ್ ಹಾರ್ಟ್ ಸರ್ಜರಿ ಆಗಿ ಇವಾಗ 8 years ಆಯ್ತು. ಓಕೆ. ಬಟ್ ಅದು ಕೊಲೆಸ್ಟ್ರಾಲ್ ಇರೋಂತ ಫುಡ್ ಏನು ಕೊಡಂಗಿಲ್ಲ, ಆಯಿಲ್ ಐಟಮ್ಸ್, ಆಮೇಲೆ ಇದು ಮಜ್ಜಿಗೆ, ಇದು ಹಾಲೆಲ್ಲ ಕೊಡೋಗಿಲ್ಲ ಅಂತ ಹೇಳಿದ್ರು ಸರ್. ಬಟ್ ನಮ್ ತಂದೆ ಮಜ್ಜಿಗೆ ಮೊಸರು ಅಂದ್ರೆ ತುಂಬಾ ಇಷ್ಟ ಸರ್. ಅವ್ರು ಊಟಕ್ಕೆ ಬೇಕೇ ಬೇಕು. ಜಗಳ ಎಲ್ಲ ಇಟ್ಕೊಂಡು ತಿಂತಾ ಇರ್ತಾರೆ. ಬಟ್ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ? ಮಜ್ಜಿಗೆ ಮೊಸರು ಕೊಡ್ಬೋದಮ್ಮ. ಮತ್ತೆ ಬಟ್ ಹಾಲು ನೀವು ಕೊಡಿದ್ರೆ ಕೆನೆ ಇಲ್ದಲೆ ಹಾಲು ಕೊಡ್ಬೋದು, ದಿನಕ್ಕೆ 1 ಲೋಟ. ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಅದು ಬಿಟ್ಟು ಮಜ್ಜಿಗೆ ಮೊಸರು ಎಲ್ಲ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಮೊಸರು ಮಜ್ಜಿಗೆ ಡೈಲಿ ತಗೋಬಹುದು ಸರ್? ತಗೋಬಹುದು. ಅವ್ರಿಗೆ ಶೀತ ಕೆಮ್ಮಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ತಗೋಬಹುದು. ಅದರಿಂದ ಹಾರ್ಟಿಗೆ ಸಮಸ್ಯೆ ಆಗೋದಿಲ್ಲಮ್ಮ. ಹೌದಾ? ಅವ್ರಿಗೆ ಏನಾಗುತ್ತೆ ಅಂದ್ರೆ ಸರ್, ಸ್ವಲ್ಪ ಅವಳಿ ಅದು ಮೊಸರು ಮಜ್ಜಿಗೆ ತಿನ್ನೋದ್ರಿಂದ ಕೆಮ್ಮು ಬಂದ್ಬಿಡುತ್ತೆ. ಅದರಿಂದ ಅವರು ಬೇಡ ಅಂತ ಹೇಳಿರ್ತಾರೆ. ಬಟ್ ಅಂದ್ರೆ ಹಾರ್ಟಿಗೆ ಸಂಬಂಧ ಪ್ರಾಬ್ಲಮ್ ಬರೋದಿಲ್ಲ ಮಜ್ಜಿಗೆ ಮೊಸರಲ್ಲಿ. ಬಟ್ ನಿಮ್ಗೆ ಕೆಮ್ಮು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿರ್ತಾರೆ ನಿಮ್ಗೆ. ಬಟ್ ಕೊಡ್ಬೋದು ಸರ್, ಅದ್ರಲ್ಲಿ ಕೆಮ್ಮು ಇಲ್ಲ ಅಂದ್ರೆ, ಕೆಮ್ಮು ಬರಲ್ಲ ಅಂದ್ರೆ ಕೊಡ್ಬೋದು. ಹಾರ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಹೃದಯಾಘಾತ ಅಂದ್ರೆ ಏನು? ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಒಂದು ಕಾಮನ್ ಟರ್ಮ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ, ಹಾರ್ಟ್ಗೂ ರಕ್ತಸ್ರಾವ ತುಂಬಾ ಇಂಪಾರ್ಟೆಂಟ್. ಹೆಂಗೆ ಅಂಗಗಳಿಗೆ ಹಾರ್ಟ್ ರಕ್ತಸ್ರಾವ ಮಾಡುತ್ತೆ, ಅದೇ ರೀತಿ ಹಾರ್ಟ್ಗೂ ರಕ್ತಸ್ರಾವ ಇರಬೇಕು. ಅದು ಕ್ಲೀನಾಗಿ ಇರಬೇಕು. ಯಾವಾಗ ಅದರಲ್ಲಿ ಬ್ಲಾಕೇಜಸ್ ಆಗುತ್ತೆ, ಕ್ಲಾಟ್ ಕೂತ್ಕೊಳ್ಳುತ್ತೆ, ಆವಾಗ ಹಾರ್ಟ್ ಮಸಲ್ಗೆ ಅಟ್ಯಾಕ್ ಅಂತ ಆಗೋಗಿ ಅದಕ್ಕೆ ಹೃದಯಾಘಾತ ಅಂತ ಹೇಳೋದು. ಸೊ ಅದು ಆಗಿದ್ರೆ ಇಮ್ಮಿಡಿಯೇಟ್ಲಿ ಪ್ರಾಣಕ್ಕೆ ಅಪಾಯ ಆಗೋದು ರಿಸ್ಕ್ ಇರುತ್ತೆ. ಒಂದು 20-25% ಅಲ್ಲಿ ಪ್ರಾಣ ಅಪಾಯ ತಕ್ಷಣ ಆಗೋದು ರಿಸ್ಕ್ ತುಂಬ ಜಾಸ್ತಿ. ಸೊ ಮಿಕ್ಕಿದ್ದು ಅವ್ರಿಗೆ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಲಕ್ಷಣಗಳು ಅಂತ ಹೇಳ್ತೀವಿ. ಅದು ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ಆವಾಗ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ಓಕೆ ಸರ್, ಹಾಗಾದ್ರೆ ಚೆನ್ನಾಗಿರುವಂಥ ಹಾರ್ಟ್ ಯಾಕೆ ಆ ರೀತಿ ಬ್ಲಾಕ್ ಆಗುತ್ತೆ? ಏನು ಕಾರಣಗಳಿಂದ ಈ ರೀತಿಯಾದ ಬ್ಲಾಕೇಜ್ ಉಂಟಾಗುತ್ತೆ? ಓಕೆ, ಸೊ ಇದು ಹಾರ್ಟ್ ಆಗೋದು ಮೊದಲು ಸುಮಾರು ವರ್ಷ ಟೈಮ್ ಬೇಕು ಇದು ಆಗೋದಕ್ಕೆ ಮೊದಲು. ಸೊ ಬ್ಲಾಕೇಜಸ್ ಆಗಬೇಕು. ಅದು ಯಾವಾಗ ಆಗುತ್ತೆ? ನಮ್ಮದು ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು. ಯಾರೊಬ್ಬರು ಕೆಲಸ ಮಾಡ್ತಾನೆ ಇಲ್ಲ, ಬರೀ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಯಾವಾಗಲೂ ಏನು ಓಡಾಡೋದೇ ಇಲ್ಲ. ಸೊ ಅದು ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅದು ತುಂಬ ಮುಖ್ಯ. ಸ್ಟ್ರೆಸ್ ಅದು ತುಂಬಾ ಮುಖ್ಯ ಆಗಿ. ಮತ್ತು ನಿಮ್ಗೆ ಕಾಯಿಲೆಗಳು ಲೈಕ್ ಶುಗರ್, ಡಯಾಬಿಟೀಸ್ ಅಂತ ಹೇಳ್ತೀವಿ, ಇಲ್ಲ ಹೈಪರ್ ಟೆನ್ಷನ್, BP ಪ್ರಾಬ್ಲಮ್ ಇರೋದು, ಇಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ. ಈ ಎಲ್ಲ ಪ್ರಾಬ್ಲಮ್ ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ತುಂಬ ಇದೆ ಮುಂದೆ. ಮತ್ತು ಥೈರಾಯ್ಡ್ ಇಶ್ಯೂಸ್ ಇರೋರಿಗೆ, ಮತ್ತು ಸ್ಮೋಕಿಂಗ್ ಹ್ಯಾಬಿಟ್ ಇದೆ ನಿಮಗೆ, ಇಲ್ಲ ಆಲ್ಕೋಹಾಲ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಇದ್ದರೆ ಆವಾಗಲೂ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಪ್ರಾಬ್ಲಮ್ಸು, ಈ ಹ್ಯಾಬಿಟ್ಸು ಮತ್ತು ಈ ಕಾಯಿಲೆಗಳು ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ತುಂಬ ಜಾಸ್ತಿ ಇರೋದು. ಓಕೆ ಸರ್, ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಕೋಡಿಬೇಡ್ಗಳಿಂದ ಕಾಲ್ ಮಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ, ಮಾತಾಡಿ. ನಮಸ್ತೆ ಸರ್. ಹೇಳಿ. ಹಿಂಗೆ ನಮ್ಮ ಅಮ್ಮಂಗೆ ಎದೆ ನೋವು ಅಂತ ಹೇಳ್ತಾರೆ ಯಾವಾಗ್ಲೂ. ಓಕೆ. ಅದಕ್ಕೆ ಏನ್ ಮಾಡೋದು? ಎಲ್ಲ ಆಸ್ಪತ್ರೆಗೂ ತೋರ್ಸಿದೀವಿ, ಏನೋ ಸ್ಕ್ಯಾನಿಂಗ್ ಮಾಡ್ಸಿ ಅಂತಿದ್ದಾರೆ. ತುಂಬಾ ಮೆಡಿಸಿನ್ ತಗೊಂಡಿದ್ದಾರೆ, ಆದ್ರೂ ಏನೋ ನೋವು ಕಮ್ಮಿನೇ ಆಗಿಲ್ಲ ಸರ್. ಯಾವಾಗಿಂದ ಸ್ಟಾರ್ಟ್ ಆಗಿರೋದು ನೋವು ಇದು? ಅವ್ರ ಆಲಯ ಶುಗರ್ ಐತೆ, ಅವಾಗ್ಲಿಂದ ಸ್ಟಾರ್ಟ್ ಆಯ್ತಿದೆ ನೋವು. ಏನಾದ್ರು ಕೆಲಸ ಮಾಡಲ್ಲ. ಎಷ್ಟು ವರ್ಷ ಆಯ್ತಮ್ಮ ಅದು? ಏನ್ ಸರ್? ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಇದು? ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಸರ್. ಓಕೆ, ಅವ್ರಿಗೆ ಎಷ್ಟು ವಯಸ್ಸು ಈಗ?
42. ಸೊ ಏನು ಕೆಲಸ ಮಾಡುವಾಗ ಎದೆ ನೋವು ಬರುತ್ತಾ ಇಲ್ಲ ಸುಮ್ಮನೆ ಕೆಲಸ ಮಾಡುವಾಗ ಮತ್ತೆ ನಡ್ಕೊಂಡು ಹೋಗ್ತಾರಲ್ಲ ಅವಾಗೆಲ್ಲ ಎದೆ ನೋವು ಬರುತ್ತೆ ಸರ್. ಸೊ ಸ್ಕ್ಯಾನಿಂಗ್ ಅಂದ್ರೆ ECG ಎಕೋಕಾರ್ಡಿಯೋಗ್ರಾಮ್ ಎಲ್ಲ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ, ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಮತ್ತೆ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸಿ, ಸ್ಕ್ಯಾನಿಂಗ್ ಅಲ್ಲಿ ಏನು ಸಮಸ್ಯೆ ಬಂದ್ರೆ ಮುಂದೆ ಹಾರ್ಟ್ಗೆ ಸಂಬಂಧಿತ ಆಂಜಿಯೋಗ್ರಫಿ ಟೆಸ್ಟ್ ಅಂತ ಇರುತ್ತೆ, ಅದು ಬೇಕಾಗಬಹುದಮ್ಮ. ಆಂಜಿಯೋಗ್ರಫಿ ಅಂತ ಹೇಳ್ತೀವಿ ಹಾರ್ಟಿಗೆ ಸಂಬಂಧಿತ, ಅದು ಬೇಕಾಗಬಹುದು ಅವ್ರಿಗೆ. ಓಕೆ, ಸೊ ಒಂದ್ಸರಿ ಆಸ್ಪತ್ರೆ ಬಂದು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ರಿ. ಚೆಕ್ ಮಾಡಿ ನಾವು ತಿಳ್ಕೊಂತೀವಿ ಅದು ಹಾರ್ಟ್ ಸಂಬಂಧಿತ ಇದೆಯೋ ಇಲ್ವಾ ಅಂತ. ಓಕೆ ಸರ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಹೃದಯಾಘಾತ ಅಂತ ಹೇಳಿದ್ರೆ ಏನೊಂದು ಸಮಸ್ಯೆ ಆಗ್ತಾ ಇದೆ ನಮ್ಮ ಹೃದಯದಲ್ಲಿ, ಇದು ಹೃದಯಾಘಾತನೇ ಅಂತ ಹೇಳಿದ್ರೆ ಯಾವೆಲ್ಲ ಲಕ್ಷಣಗಳಿರುತ್ತೆ? ಓಕೆ, ಸೊ ಲಕ್ಷಣಗಳು ನಾವು ಹೇಳಿದರೆ ಹೃದಯಾಘಾತದ್ದು ಎದೆ ನೋವು ಅಂತ ಹೇಳ್ತೀವಿ. ಎಡಗಡೆ ಎದೆ ನೋವು ಬರ್ಬೋದು, ಇಲ್ಲ ಬಲಗಡೆ ಎದೆ ನೋವು ಬರ್ಬೋದು, ಇಲ್ಲ ಸೆಂಟ್ರಲ್ಲು ಎದೆ ನೋವು ಬರ್ಬೋದು, ಆ ರೀತಿ ಇರ್ಬೋದು. ಇಲ್ಲ ಅಂದರೆ ಕೆಲವು ಟೈಮ್ ಬರೀ ಕತ್ತಲ್ಲಿ ನೋವು ಬರುತ್ತೆ, ಇಲ್ಲ ಥ್ರೋಟಲ್ಲಿ ಅಂತ ಪೇನ್ ಬರ್ಬೋದು, ಇಲ್ಲ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಅಪ್ಪರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಬೆನ್ನಲ್ಲಿ ನೋವು ಬರೋದು, ಇಲ್ಲ ಹೊಟ್ಟೆ ಒಳಗಡೆ ನೋವು ಬರೋದು, ಇಲ್ಲ ಬರೀ ಉರಿ ಅಂತಾನು ಬರ್ಬೋದು. ಇದು ಇದ್ದರೆ ಎದೆಘಾತ ಇರ್ಬೋದು. ಮತ್ತು ಅದ್ರ ಜೊತೆಗೆ ಸಂಬಂಧಿತ ಬೇರೆ ಲಕ್ಷಣ ಅಂದರೆ ಕೈಯಲ್ಲಿ ಲೆಫ್ಟ್ ಸೈಡ್ ಅಂದರೆ ಎಡಗಡೆ ನೋವು ಬರ್ಬೋದು, ಇಲ್ಲ ಬಲಗಡೆನೂ ಕೈಯಲ್ಲಿ ನೋವು ಬರ್ಬೋದು. ಮತ್ತು ಸ್ವಲ್ಪ ಸ್ವೆಟ್ಟಿಂಗ್ ಅಂತ ಹೇಳ್ತೀವಿ, ಮೈ ಬೆವರಾಗೋದು, ಸುಸ್ತಾಗೋದು, ತಲೆ ಚಕ್ಕರ್ ಬರೋದು, ಇಲ್ಲ ಆಯಾಸ ಆಗ್ತಾ ಇದೆ ಈ ಸಿಂಪ್ಟಮ್ಸ್ ಇರುವಾಗ ಜೊತೆಗೆ. ಸೊ ಆವಾಗ ಎದೆಘಾತ ಇರ್ಬೋದು ಅಂತ ಹೇಳ್ತೀವಿ. ಕೆಲವ್ರಿಗೆ ಫೀಮೇಲ್ ಪೇಷಂಟ್ಸ್ ಇರಲಿ, ಯಂಗರ್ಸ್ಗಳಿಗೆ ಇರಲಿ, ಇಲ್ಲ ಶುಗರ್ ಪೇಷಂಟ್ಸ್ ಇರಲಿ, ಇಲ್ಲ ವಯಸ್ಸಾಗಿರೋ ಇರಲಿ, ಅವ್ರಿಗೆ ಎದೆ ನೋವು ಅಂತ ಬರೋದೇ ಇಲ್ಲ. ಸೊ ಆವಾಗಲೂ ಎದೆಘಾತ ಆಗ್ತಾ ಇರುತ್ತೆ. ಬಟ್ ಹೇಗೆ ತಿಳ್ಕೊಬೇಕು? ಸೊ ಅವಾಗ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ, ಏನೋ ಒಂದು ಸ್ವಲ್ಪ ಎದ್ದು ಓಡಾಡಬೇಕಾದ್ರೂ ಸುಸ್ತಾಗ್ತಾ ಇರುತ್ತೆ, ಇಲ್ಲ ಉಸಿರಾಡ ಸಮಸ್ಯೆ ಆಗುತ್ತೆ, ಇಲ್ಲ ಮೈ ಬೆವರು ತುಂಬ ಆಗ್ತಾ ಇದೆ ಅಂದರೆ ಆವಾಗ ನಿಮಗೆ ಆ ಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಇಲ್ಲ ಎದೆಘಾತ ಆಗ್ತಾ ಇದೆ ಅಂತ ತಿಳ್ಕೊಬಹುದು. ಅದು ಸರ್, ಈಗ ಹೃದಯಾಘಾತದ ಒಂದು ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಇದೆಲ್ಲವನ್ನು ನಮಗೆ ತಿಳಿಸ್ಕೊಟ್ರಿ. ಬಟ್ ಹೃದಯಾಘಾತ ಬರಬಾರ್ದು ಅಂತಂದರೆ, ತಡೆಗಟ್ಟಬೇಕು ಅಂದರೆ ಏನೆಲ್ಲ ಮಾಡಬೇಕು? ಸೊ ಹೃದಯಾಘಾತ ಬರದಲ್ಲೇ ಇರೋಕ್ಕೆ ಅಂದರೆ ನಮ್ಮದು ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು ಲೈಫ್ ಸ್ಟೈಲ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಬೇಕು, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು, ಹೆಲ್ದಿ ಡೈಟ್ ಅಂತ ಮೇಂಟೈನ್ ಮಾಡಬೇಕು, ಈ ಜಿಡ್ಡು ಪದಾರ್ಥ ಅವಾಯ್ಡ್ ಮಾಡಬೇಕು, ಸ್ವೀಟ್ಸ್ ಅಂತ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸೊ ಅದು ತುಂಬ ಮುಖ್ಯ. ಮತ್ತು ರೆಗ್ಯುಲರ್ ಎಕ್ಸಸೈಸ್ ಅಂತೂ ತುಂಬ ಮುಖ್ಯ. ಧೂಮ್ರಪಾನ ಇರಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಇರಲಿ, ಇದು ಎಲ್ಲ ನೀವು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಅದು ಮಾಡಿಕೊಂಡು ಜೊತೆಗೆ ನಿಮ್ಮದು ಕಾಯಿಲೆಗಳು ಲೈಕ್ ಡಯಾಬಿಟೀಸ್ ಇದೆ, BP ಪ್ರಾಬ್ಲಮ್ಸ್ ಇರೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋದು, ಕೊಲೆಸ್ಟ್ರಾಲ್ ಇಶ್ಯೂಸ್ ಇರೋದು, ಇದು ಎಲ್ಲ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ರೆಗ್ಯುಲರಾಗಿ ಚೆಕಪ್ ಮಾಡ್ತಾ ಇರಬೇಕು ಈ ಕಾಯಿಲೆನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಅಂತ. ಮತ್ತು ಇಯರಾಗೆ ಒಂದು ಸರಿ ಅಟ್ಲೀಸ್ಟ್ ನೀವು 40+ ಏಜ್ ಆಗಿದೆ ಅಂದರೆ ನೀವು ಇಯರ್ಲಿ ಒನ್ಸು ಮಾಸ್ಟರ್ ಚೆಕಪ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಇದೆ, ಶುಗರ್ ಇದೆ, BP ಇದೆ, ಹಾರ್ಟಿಂದು ಸಂಬಂಧಿತ ECG ಎಕೋಕಾರ್ಡಿಯೋಗ್ರಾಮ್ ಇರುತ್ತೆ. ಮತ್ತು ಕೆಲವರು ಅವ್ರಿಗೆ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೀವಿ, TMT, ಇದು ಎಲ್ಲ ಮಾಡಿಸ್ಬೇಕು. ಸೇಫ್ಟಿ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಬೇಕು. ಈ ಹೃದಯಾಘಾತ ಬರುವವರೆಗೂ ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕೆ ಮೊದಲು ಇದು ನಮಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ ಇಲ್ವಾ ಅಂತ ಈ ಚೆಕ್ ಮಾಡೋಕ್ಕೆ ಈ ಬೇಸಿಕ್ ಟೆಸ್ಟ್ಗಳು ಮಾಡಿದರೆ ನಮಗೆ ಒಂದು ಪ್ರಾಬ್ಲಮ್ ಗೊತ್ತಾಗುತ್ತೆ. ಮತ್ತು ಈ ಬೇರೆ ಕಾಯಿಲೆಗಳು ನಾನು ಮಾತಾಡಿದರೆ ಶುಗರು, BP ಇರಲಿ, ಥೈರಾಯ್ಡ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಈ ನೀವು ಕರೆಕ್ಟಾಗಿ ಕಂಟ್ರೋಲ್ ಮಾಡಿದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರ್ದಲೇ ಇರ್ಬೋದು. ಓಕೆ ಸರ್, ಈಗ ಕೆಲವೊಂದಷ್ಟು ಲಕ್ಷಣಗಳು ನಮಗೆ ತಿಳಿಸ್ಕೊಟ್ರಿ. ಅಂದರೆ ಈ ಒಂದು ಹಾರ್ಟ್ ಅಟ್ಯಾಕ್ ಆದರೆ ಯಾವ ರೀತಿಯಾಗಿರುತ್ತೆ, ಪೇಯ್ನ್ ಬರ್ಬೋದು, ರೈಟ್ ಸೈಡ್ ಇರ್ಬೋದು, ಲೆಫ್ಟ್ ಸೈಡ್ ಬರ್ಬೋದು ಅಂತ ಹೇಳಿ. ಹಾಗಾದರೆ ಈ ಒಂದು ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಂಡ್ರೆ ಇಮ್ಮಿಡಿಯೇಟ್ಲಿ ಏನು ಮಾಡಬೇಕು? ಸೊ ಈ ನಾನು ಲಕ್ಷಣಗಳೇ ಆವಾಗಲೇ ಹೇಳಿದಾಗ, ಸೊ ಈ ಲಕ್ಷಣಗಳೇ ನಿಮಗೆ ಇದ್ದರೆ, ನಿಮಗೆ ಅನಿಸ್ತಾ ಇದೆ ತುಂಬಾ ಸಿವಿಯರ್ ಇದೆ, ತಡ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂದರೆ ತಕ್ಷಣ ನೀವು ಇಮಿಡಿಯೇಟ್ ನಿಯರೆಸ್ಟ್ ಹಾಸ್ಪಿಟಲ್ ಹೋಗಬೇಕು. ಫಸ್ಟ್ ECG ಮಾಡಿಸ್ಬೇಕು. ECGಯಲ್ಲಿ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಇದ್ದರೆ ಅದಕ್ಕೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಲ್ಲಿ ಡಾಕ್ಟರ್ ಇರೋ ನಿಮಗೆ ಕೊಡ್ತಾರೆ. ನಿಯರೆಸ್ಟ್ ಕಾರ್ಡಿಯೋಲಜಿಸ್ಟ್ ಹತ್ರ ರೆಫರೆನ್ಸ್ ತೊಗೊಂಡು ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ನೀವು ಮಾಡಿಸ್ಬೇಕು. ಸೊ ಒಂದು ವೇಳೆ ECG ನಾರ್ಮಲ್ ಇದೆ, ನಿಮಗೆ ಸಿಂಪ್ಟಮ್ಸು ಸ್ಟಾರ್ಟ್ ಆಗಿ ಒಂದು 10 ನಿಮಿಷಕ್ಕೆ ನೀವು ಹಾಸ್ಪಿಟಲ್ ಹೋಗಿದ್ರಿ. ಸೊ 10 ನಿಮಿಷದಲ್ಲಿ ಹಾಸ್ಪಿಟಲ್ ಹೋಗಿ ECGಯಲ್ಲಿ ವೇರಿಯೇಷನ್ ಬರ್ದಲೇ ಇರ್ಬೋದು. ಸೊ ತಕ್ಷಣ ಎಲ್ಲ ನಾರ್ಮಲ್ ಇದೆ ಅಂತ ತಿಳ್ಕೊಂಡು ಹೋಗಬಾರ್ದು. 1 ಅವರ್ ನೀವು ಅಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿಕೊಂಡು ಇನ್ನೊಂದು ಸರಿ ECG ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಲ್ಲೇ ಹೋಗಲೇಬಾರ್ದು. ಯಾಕಂದರೆ ಸುಮಾರು ಪೇಷಂಟ್ಸ್ ನಾವು ನೋಡಿದ್ದೀವಿ, ತಕ್ಷಣ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿ ತಕ್ಷಣ ಅವರು ಹಾಸ್ಪಿಟಲ್ ಹೋಗ್ತಾರೆ. ಹಾಸ್ಪಿಟಲ್ ಹೋಗಿದ ತಕ್ಷಣ ECG ಮಾಡ್ತಾರೆ, ಎಲ್ಲ ನಾರ್ಮಲ್ ಇದೆ, ಏನಿಲ್ಲ, ನಿಮಗೆ ತೊಂದರೆ ಇಲ್ಲ, BP ಶುಗರ್ ಎಲ್ಲ ನಾರ್ಮಲ್ ಐತೆ, ನೀವು ಹೋಗಿ ಅಂತ ಹೇಳಿದರೆ ಅವರು ಆಚೆ ಹೋಗಿದ ತಕ್ಷಣ ಕೊಲ್ಯಾಪ್ಸ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿನೂ ಸುಮಾರು ಜನ ಹೋಗಿರೋದು ನೋಡಿದ್ದೀವಿ. ಸೊ ಹಾಗಾಗಿ ನಿಮಗೆ ಲಕ್ಷಣ ಇದ್ದರೆ ನಿಮಗೆ ಅದು ಆ ಲಕ್ಷಣ ಮೊದಲು ಯಾವತ್ತೂ ಕಾಣ್ಕೊಂಡಿಲ್ಲ, ಅದೇ ಮೊದಲನೇ ಸರಿ ಬಂದಿದ್ದರೆ ನೀವು ಆಸ್ಪತ್ರೆಯಲ್ಲಿ ಬಂದರೆ ಒಂದು ಸ್ವಲ್ಪ ಹೊತ್ತು 1 ಅವರ್ ಅಲ್ಲಿ ವೇಟ್ ಮಾಡಿಕೊಂಡು ತಿರ್ಗಾ ಇನ್ನೊಂದು ಸರಿ ರಿಪೀಟ್ ECG ಮಾಡಿಸಿ ಎಲ್ಲ ಓಕೆ ಇದೆ, ಹಾರ್ಟ್ ಅಟ್ಯಾಕ್ ಇದೆ ಇರೋದು ಸಂಬಂಧಿತ ಬ್ಲಡ್ ಟೆಸ್ಟ್ ಇರುತ್ತೆ ಅದು ಮಾಡಿಸಿ
ಅದರಲ್ಲಿ ಕ್ಲಾರಿಟಿ ಸಿಕ್ಕಿದಾಗಲೇ ನೀವು ಹಾಸ್ಪಿಟಲ್ ಬಿಟ್ಟು ಮುಂದಕ್ಕೆ ಹೋಗ್ರಿ, ಅದು ತುಂಬ ಮುಖ್ಯ. ಸೊ ಅದು ಬಂದರೆ ಮತ್ತು ಕೆಲವ್ರಿಗೆ ಸಡನ್ನಾಗಿ ಅನ್ಕಾನ್ಷಿಯಸ್ ಆಗ್ತಾರೆ. ಸೊ ಅದು ಹಾರ್ಟ್ ಅಟ್ಯಾಕಿಂದ ಇದೆಯಾ ಇಲ್ಲ ಕಾರ್ಡಿಯಕ್ ಅರೆಸ್ಟ್ ಇದೆಯಾ ಅಂತ ಹೇಳೋದು ತುಂಬ ಡಿಫಿಕಲ್ಟು, ಯಾಕಂದರೆ ಮನೆಯಲ್ಲಿ ನೀವು ಚೆಕ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಇರುತ್ತೆ. ಸೊ ಏನಂತ ನೋಡಬೇಕು, ಆವಾಗ ಒಬ್ಬೊಬ್ಬರು ಕೆಳಗಡೆ ಕೊಲ್ಯಾಪ್ಸ್ ಆಗಿದ್ದಾರೆ ಅಂದರೆ ಅನ್ಕಾನ್ಷಿಯಸ್ ಆಗಿದ್ದಾರೆ, ಇದು ಹಾರ್ಟ್ ಅಟ್ಯಾಕ್ ಸಂಬಂಧಿತ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ನೀವು ಒಂದು ಸ್ವಲ್ಪ ನರ ಚೆಕ್ ಮಾಡಬೇಕು. ಕೈಯಲ್ಲಿ ನರ ಇಲ್ಲ ಕತ್ತಿನ ನರ ಒಂದು ಸರಿ ಚೆಕ್ ಮಾಡಬೇಕು. ಮನುಷ್ಯ ಉಸಿರಾಡ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಇದ್ದರೆ ಸೊ ಅವ್ರದ್ದು ಇನ್ನೂ ದೇಹ ಚೆನ್ನಾಗಿದೆ, ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಇಲ್ಲ ಒಂದು ಸರಿ ನಾಡಿ ಸಿಗ್ತಾ ಇಲ್ಲ, ನಿಮಗೆ ನರ ಸಿಗ್ತಾ ಇಲ್ಲ, ಉಸಿರಾಡೋದು ಸಿಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ, ಕಾರ್ಡಿಯಕ್ ಮಸಾಜ್ ಅಂತ ಹೇಳ್ತೀವಿ, ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಹಾಸ್ಪಿಟಲ್ CPR ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆ್ಯಂಡ್ ಹಾರ್ಟ್ ಅಟ್ಯಾಕ್ ಇದ್ರೆ ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬೇಕು. ಓಕೆ ಸರ್, ತುಂಬಾ ಜನಕ್ಕೆ ಇರುವಂತ ಕನ್ಫ್ಯೂಷನ್ ಗ್ಯಾಸ್ಟ್ರೈಟಿಸ್ ಹಾರ್ಟ್ ಅಟ್ಯಾಕ್. ಸೊ ಇದನ್ನ ಯಾವ ರೀತಿ ನಾವು ತಿಳ್ಕೊಬಹುದು, ಬೈಫರ್ಕೇಟ್ ಮಾಡಬಹುದು? ಸೊ ಗ್ಯಾಸ್ಟ್ರೈಟಿಸ್ಗೂ ಸಿಂಪ್ಟಮ್ಸ್ ಅದೇ ರೀತಿ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಸಿಂಪ್ಟಮ್ಸ್ ಬರೋದು, ಎದೆನೋ ಬರೋದು, ಪ್ರಿಕಿಂಗ್ ಸೆನ್ಸೇಷನ್ಸ್ ಅಂತ ಹೇಳ್ತೀವಿ, ಚುಚ್ಚಿದಂಗೆ ಇರೋದು, ಇಲ್ಲ ಎದೆ ಉರಿ ಬರೋದು, ತೇಗ್ ಬರೋದು, ಆ ಥರ ಇದ್ದರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಬಟ್ ಹಾರ್ಟ್ ಅಟ್ಯಾಕ್ಗೂ ಸಿಮಿಲರ್ ಅದೇ ರೀತಿ ಸಿಂಪ್ಟಮ್ಸ್ ಇರುತ್ತೆ. ಸೊ ಅದು ನೀವು ಮನೆಯಲ್ಲೇ ಕೂತ್ಕೊಂಡು ಇದು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದೆ ಅಂತ ತಿಳ್ಕೊಂಡು ಕೂತ್ಕೋಬಾರ್ದು. ಅದು ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ರಿಲೇಟೆಡ್ ಇದೆಯೋ ಇಲ್ವಾ, ಇಲ್ಲ ಗ್ಯಾಸ್ಟ್ರಿಕ್ ಸಂಬಂಧಿತ ಇದೆ, ಅದು ನೀವು ಡಾಕ್ಟ್ರ್ ಮೇಲೆ ಬಿಡಬೇಕು. ನೀವು ಡಾಕ್ಟ್ರ್ ಹತ್ರ ಭೇಟಿ ಆಗಬೇಕು, ಅವ್ರು ಡಿಸೈಡ್ ಮಾಡಲಿ ಇದು ಹಾರ್ಟ್ ಸಂಬಂಧಿತ ಇದೆಯಾ ಇಲ್ವಾ ಅಂತ. ಸೊ ನೀವೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸುಮಾರು ಜನ ಅದೇ ರೀತಿ ತಿಳ್ಕೊಂಡು ಇದು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ಕೊಂತಾರೆ, ಈನೋ ಕುಡಿತಾರೆ, ಜಲ್ಜೀರಾ ಕುಡಿತಾರೆ, ಒಂದು ಸ್ವಲ್ಪ ಮೆಡಿಸಿನ್ಸ್ ತಗೋತಾರೆ, ಗ್ಯಾಸ್ಟ್ರಿಕ್ ಮೆಡಿಸಿನ್ ತಗೋತಾರೆ, ಬಟ್ ಸಿಂಪ್ಟಮ್ಸ್ ಸಾಲ್ವ್ ಆಗೋದಿಲ್ಲ. ಕೆಲವರಿಗೆ ಅದು ಸಿಂಪ್ಟಮ್ಸ್ ಹಾಗೆ ಕಂಟಿನ್ಯೂ ಆಗಿ ಕಾರ್ಡಿಯಕ್ ಅರೆಸ್ಟ್ ಆಗಿರೋದು ತುಂಬ ಜನ ನಾವು ಎಕ್ಸಾಂಪಲ್ಸ್ ತಿಳ್ಕೊಂಡಿದ್ದೀವಿ. ಈ ಲಾಸ್ಟ್ 1 ಇಯರಲ್ಲಂತೂ ಸಿಕ್ಕಾಪಟ್ಟೆ ಒಂದು ಯಂಗ್ ಪೇಷಂಟ್ಸ್ ಅಂತ ಹೇಳ್ತೀವಿ, 40-50 ವಯಸ್ಸು ಕೆಳಗಡೆ, ಅವರು ಏನಿಲ್ಲ ನಮಗೇನು ಹಾರ್ಟ್ ಸಮಸ್ಯೆ ಬರುತ್ತೆ, ನಾವು ದಿನ ಎಕ್ಸಸೈಸ್ ಮಾಡ್ತೀವಿ, ಚೆನ್ನಾಗಿದ್ದೀವಿ, ಮೆಟ್ಲು ಹತ್ತೀನಿ, ಅದೆಲ್ಲ ಮಾಡ್ತೀನಿ, ನನಗೆ ಎಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ತಿಳ್ಕೊಂಡು ಕೂತ್ಕೊಂಡಿರೋರು ನಾವು ಹೋಗಿರೋದನ್ನು ನೋಡಿದ್ದೀವಿ, ತುಂಬ ಜನ ಕಳ್ತ್ಕೊಂಡಿರೋದು ಜನನು ನೋಡಿದ್ದೀವಿ. ಸೊ ಹಾಗಾಗಿ ನೀವು ಅದು ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಸಂಬಂಧಿತ ಇದೆಯಾ ಗ್ಯಾಸ್ಟ್ರಿಕ್ ಇದೆಯಾ ಅಂತ ನೀವೇ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಇಮಿಡಿಯೇಟ್ ನಿಯರೆಸ್ಟ್ ಡಾಕ್ಟರ್ ಇದೆ, ಫಿಸಿಷಿಯನ್ ಡಾಕ್ಟರ್ ಇದ್ದಾರೆ, ಇಲ್ಲ ಕಾರ್ಡಿಯೋಲಜಿಸ್ಟ್ ಸಿಕ್ಕಿದ್ರೆ ಅವ್ರನ್ನ ನೀವು ಹೋಗಿ ಭೇಟಿಯಾಗಿ ಅವ್ರು ಡಿಸೈಡ್ ಮಾಡಲಿ ಇದು ಹಾರ್ಟ್ ಸಂಬಂಧಿತ ಇದೆಯಾ ಇಲ್ವಾ, ಇಲ್ಲ ಗ್ಯಾಸ್ಟ್ರಿಕ್ ಇದೆಯಾ ಅಂತ ತಿಳ್ಕೊಳ್ಳಿ. ಓಕೆ ಸರ್, ನಾನು ಹೇಳಿದೆ ನಮ್ಮ ಎಲ್ಲ ಎಮೋಷನ್ಸ್ಗೂ ಹಾರ್ಟ್ ಸಂಬಂಧಿತವಾಗಿರುತ್ತೆ ಅಂತ. ಸೊ ಫೈನಲಿ ನಮ್ಮ ಆರೋಗ್ಯ ಹೆಲ್ದಿ ಆಗಿರಬೇಕು ಅಂತಂದರೆ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡಬೇಕು, ಲಾಸ್ಟಲ್ಲಿ ಬ್ರೀಫ್ ಆಗಿ. ಸೊ ಒಂದು ನಿಮ್ಮದು ಡಯಟ್ ತುಂಬ ಇಂಪಾರ್ಟೆಂಟು, ಅದು ನೀವು ನೀಟಾಗಿ ಮೇಂಟೈನ್ ಮಾಡಿದರೆ, ಅದು ಚಿಕ್ಕ ವಯಸ್ಸಿಂದನೇ ನೀವು ಮೇಂಟೈನ್ ಮಾಡಬೇಕು. ಡಯಟ್ ಒಳ್ಳೆ ಹೆಲ್ದಿ ಡಯಟ್ ಅಂತ ಹೇಳ್ತೀವಿ, ಅದು ಮೇಂಟೈನ್ ಮಾಡಬೇಕು. ಎರಡನೇದು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು. ನಿದ್ರೆ 6-8 ತಾಸು ಮಿನಿಮಮ್ ನಿದ್ರೆ ಇರಬೇಕು. ಮಧ್ಯಾಹ್ನ ಹೊತ್ತು ನೀವು ಒಂದು 1/2 an hour 30 minutes 40 minutes ನಿಮಗೆ ರೆಸ್ಟ್ ಸಿಕ್ಕಿದ್ರೆ ಅದು ತುಂಬ ಒಳ್ಳೆಯದು, ಅದು ತುಂಬಾ ಮುಖ್ಯ. ಹಾಗೆ ಮತ್ತು 4ನೇದು ನಿಮ್ಮದು ಸ್ಟ್ರೆಸ್. ನಾವು ಕೆಲಸ ಮಾಡೋದು ಸ್ಟ್ರೆಸ್ ಎಲ್ರಿಗೂ ಇರುತ್ತೆ, ಆ ಸ್ಟ್ರೆಸ್ ನೀವು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ಟ್ರೆಸ್ನೂ ನೀವು ಸ್ವಲ್ಪ ಚಾನಲೈಸ್ ಮಾಡಬೇಕು, ಹೇಗೆ ಅದಕ್ಕೆ ಮೇಂಟೈನ್ ಮಾಡಬೇಕು. ಈ ಥರ ಮೆಡಿಟೇಷನ್ ಇದೆ, ರೆಗ್ಯುಲರ್ ವಾಕಿಂಗ್ ಇದೆ, ಒಳ್ಳೆ ಸಂಗತಿಗಳು ಇದ್ದಾವೆ, ಅವ್ರನ್ನ ಇಟ್ಕೊಂಡು ಮಾತಾಡೋದು, ಚೆನ್ನಾಗೆ ಒಂದು ಸರ್ಕಲ್ ಇಟ್ಕೊಂಡ್ರೆ ನಿಮ್ಮದು ಆ ಸ್ಟ್ರೆಸ್ ನೀವು ಸಾಲ್ವ್ ಮಾಡ್ಬೋದು. ಬಟ್ ನೀವು ಸ್ಟ್ರೆಸ್ಗೆ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗೋದಿಲ್ಲ, ಬಟ್ ಅದು ಇಟ್ಕೊಂಡು ಜೊತೆಗೆ ನೀವು ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಈ ಹಾರ್ಟ್ ಸಮಸ್ಯೆ ಪ್ರಾಬ್ಲಮ್ ಬರದಲ್ಲೇ ಇರ್ಬೋದು. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯ ಅಂದರೆ ಏನು ಅನ್ನೋದ್ರಿಂದ ಹೃದಯಾಘಾತದವರೆಗೆ ಯಾವ ರೀತಿಯಾಗಿ ನಾವು ಹೃದಯವನ್ನು ಜೋಪಾನವಾಗಿ ಇಟ್ಕೊಳ್ಬೇಕು, ಹೃದಯಾಘಾತ ಬಂದರೆ ಏನೆಲ್ಲ ಮಾಡಬೇಕು, ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ JC ರೋಡ್ ಬೆಂಗಳೂರು ಇಲ್ಲಿನ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಮಿತ್ ಕುಮಾರ್ ಓಸ್ವಾಲ್ ಸರ್ ನಮ್ಮ ಜೊತೆ ಇದ್ದರು. ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ, ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಅದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಹಾರ್ಟ್ ಅಟ್ಯಾಕ್ ಬಂದರೆ ಏನು ಮಾಡಬೇಕು, ಇದೆಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಟ್ರು. ನಿಮಗೂ ಕೂಡ ಈ ಒಂದು ಹಾರ್ಟ್ ಸಂಬಂಧಿ ಸಮಸ್ಯೆ ಏನೇ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಕಾರ್ಡಿಯಾಲಜಿಸ್ಟನ್ನು ತೋರಿಸ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಳನ್ನು ಹೊತ್ತು ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.